Hello friends, welcome back again. Black ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 3 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 4th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮರೀದೆ ವಾಟ್ಸ್ಆಪ್ ಗ್ರೂಪ್ ಕೂಡ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಲ್ಲೇ ಕೊಟ್ಟಿರ್ತೀನಿ. ಹಂಗೆ ಮರೀದೆ ಲೈಕ್ ಕೂಡ ಮಾಡ್ಬಿಡಿ. ನಮ್ಮ ವಿಡಿಯೋಸ್ ಇಷ್ಟಪಡೋರು ಲೈಕ್ ಮಾಡ್ತಾ ಇದ್ದೀರಾ, ಹೈಪ್ ಮಾಡ್ತಾ ಇದ್ದೀರಾ. ನನ್ಗಂತೂ ತುಂಬಾನೇ ಸಂತೋಷವಾಗಿದೆ. ಇವಾಗ ಅಷ್ಟೇ ಇನ್ ಮುಂದೆ ಬರೋ ವಿಡಿಯೋಸ್ಗೂ ಅಷ್ಟೇ ಲೈಕ್ ಮಾಡಿ. ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗಿ ಬರೋ ಹೈಪ್ ನ ಕೂಡ ಮಾಡಿ ನಮಗೆ ಕೆಲವೊಂದು ಪಾಯಿಂಟ್ಸ್ ನ ಕೂಡ ಕೊಟ್ಬಿಡಿ. ಅದರಿಂದ ನಾವು ಲೀಡರ್ ಬೋರ್ಡ್ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ನಮ್ ವಿಡಿಯೋಸ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಕೂಡ ಆಗುತ್ತೆ. ಅಂಡ್ ಬನ್ನಿ ಇವತ್ತಿನ 4th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಗೆ ಒಂದು ಪವರ್ ಇದೆ ಅಂತ ಗೊತ್ತಾಗಿದ ತಕ್ಷಣ ಬ್ಲಾಕ್ ಬಂದು ಹೀರೋಯಿನ್ ನ ಜೊತೆಗೆ ಇಟ್ಕೋಬೇಕು, ಕೆಲಸನ ಸಾಧಿಸ್ಕೋಬೇಕು ಅಂತ ಟ್ರೈ ಮಾಡ್ತಾನೆ. ಅದರಿಂದ ಹೋಗ್ಬಿಟ್ಟು ಅವಳ ಹತ್ರ ಲೂಸ್ ತರ ಮಾತಾಡಿರ್ತಾನೆ. ಅವಳು ಶಾಕ್ ಆಗ್ಬಿಟ್ಲು. ಇವಾಗ ಎಲ್ಲಾ ಗ್ರಿಮ್ ರಿಪ್ಪರ್ಸ್ ಒಂದ್ ಜಾಗದಲ್ಲಿ ಬರ್ತಾ ಇರೋದನ್ನ ತೋರಿಸ್ತಾರೆ. ಆಗ ಬ್ಲಾಕ್ ಬಂದು ಅವರ ಜೂನಿಯರ್ ಹತ್ರ, ಅಂದ್ರೆ ಇವಾಗಿರೋ ಜೂನಿಯರ್ ಅಲ್ಲ ಹಳೆ ಜೂನಿಯರ್ ಹತ್ರ ಹೇಳ್ತಾ ಇದಾರೆ, ನಮಗೆ ಮನುಷ್ಯರೆಲ್ಲ ತುಂಬಾ ಚೆನ್ನಾಗಿ ಕಣ್ಣಕ್ ಕಾಣಿಸ್ತಾರೆ ಕಣೋ, ಆದ್ರೆ ನಾವೇ ಅವ್ರ ಕಣ್ಣಕ್ ಕಾಣಿಸಲ್ಲ. ಈ ತರ ಮಾತಾಡ್ಕೊಂಡೆ ಯಾರೋ ಒಬ್ಬರನ್ನ ನೋಡ್ತಾ ಇದಾರೆ. ಬೇರೆ ಯಾರು, ನಮ್ಮ ಹೀರೋಯಿನ್ ಅವರ ಎಕ್ಸ್ ಬಾಯ್ ಫ್ರೆಂಡ್ ನ. ಅವ್ನ ಅವ್ರ ಲವರ್ ಹೆಗಲ್ ಮೇಲೆ ಕೈ ಹಾಕೊಂಡು ತುಂಬಾ ಸಂತೋಷವಾಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವ್ನ್ ಸೋಲ್ನ ಕಲೆಕ್ಟ್ ಮಾಡಕ್ಕೆ ಇವ್ರು ಬಂದಿರೋದು. ಇದನ್ನ ಹೋಗ್ಬಿಟ್ಟು ಜೂನಿಯರ್ ಹೇಳ್ತಾನೆ, ಪಾಪ ಅಷ್ಟು ಅನೋನ್ಯವಾಗಿದ್ದಾರೆ, ಲವಲ್ ಬೇರೆ ಇದಾರೆ, ಅವ್ರನ್ನ ಇವಾಗ ನಾವ್ ಕರ್ಕೊಂಡ್ ಹೋಗ್ಬೇಕಂದಾಗ ಬ್ಲಾಕ್ ಹೇಳ್ತಾರೆ, ಅದೇ ಕಣೋ ನಮ್ ಕೆಲ್ಸ, ಆತರ ಫೀಲಿಂಗ್ಸ್ ಎಲ್ಲ ನಮ್ಗೆ ಇರ್ಲೇಬಾರ್ದು, ಯಾಕಂದ್ರೆ ನಾವು ಆ ಸಿಲ್ಲಿಯಾಗಿರೋ ಹ್ಯೂಮನ್ಸ್ ಅಲ್ಲ ಕಣೋ ಅಂತ ತುಂಬಾನೇ ಕೋಪದಲ್ಲಿ ಹೇಳಿರ್ತಾನೆ. ಜೂನಿಯರ್ ಗೆ ಲೈಟ್ ಆಗಿ ಸ್ವಲ್ಪ ಹರ್ಟ್ ಆಗೋ ತರ ಇರುತ್ತೆ. ಜೂನಿಯರ್ ಹೇಳ್ತಾನೆ, ನೋಡ್ಕೊಂಡಿರಿ, ನೆಕ್ಸ್ಟ್ ಟೈಮ್ ನೀವು ಸೋಲ್ ಕಲೆಕ್ಟ್ ಮಾಡಕ್ ಹೋದಾಗ ಖಂಡಿತ ನಿಮ್ಗೆ ಲವ್ ಫೀಲ್ ಬಂದೇ ಬರುತ್ತೆ, ನೀವು ಫೀಲ್ ಆಗೇ ಆಗ್ತೀರ ಅಂದಾಗ, ಓಹೋ ನನ್ಗೆ ಶಾಪ ಹಾಕೋಷ್ಟು ನೀನ್ ಬಂದ್ಬಿಟ್ಟ ಅಂದಾಗ ಇನ್ನೇನ್ ಮಾಡೋದು ಬನ್ನಿ ಹೋಗೋಣ ಅಂತ ಅವ್ನ ಹಿಂದ್ಗಡೆನೆ ಬಂದಿರ್ತಾರೆ. ಅವಾಗ ಅವನು ಅವ್ರ ಗರ್ಲ್ ಫ್ರೆಂಡ್ ನ ಕಾರಲ್ಲಿ ಕೂರ್ಸ್ಬಿಟ್ಟು ಅವನ ರೆಸ್ಟೋರೆಂಟ್ ಒಳಗಡೆ ಹೀರೋಯಿನ್ ಹತ್ರ ಹೋಗಿ ಮಾತಾಡ್ತಾ ಇದ್ದಿದ್ದು. ಅವಾಗ ಹೀರೋಯಿನ್ ಕೂಡ ಬೈವಾಗ ಹಿಂದ್ಗಡೆ ಏನೋ ಬ್ಲಾಕ್ ಶಾಡೋ ಇದೆ ಅಂತ ಹೇಳಿ ಕಣ್ ಮುಚ್ಕೊಂಡಿರ್ತಾಳಲ್ಲ. ಅವಾಗ ಅವ್ರ ಬಾಯ್ ಫ್ರೆಂಡ್ ಹಿಂದ್ಗಡೆ ಇದ್ದಿದ್ದು ಈ ಬ್ಲಾಕ್ ಅನ್ನೋ ಗ್ರಿಮ್ ರಿಪ್ಪರ್. ಇವಳು ತುಂಬಾನೇ ಬೈವಾಗಿ ಅವ್ರ ಬಾಯ್ ಫ್ರೆಂಡ್ ನ ಎಕ್ಸ್ ಬಾಯ್ ಫ್ರೆಂಡ್ ನ ಕೂಡ ಇಟ್ಕೊಂಡ್ ಬೇಡ, ಒಂದ್ 2-3 ನಿಮಿಷ ಇದ್ಬಿಟ್ಟು ಹೋಗ್ಬೇಡ ಅಂತ ಹೇಳಿರ್ತಾಳಲ್ಲ. ಅವಾಗ ಅವ್ನ ಹೆಗಲ್ ಮೇಲೆ ಕೈ ಹಾಕ್ಬೇಕಾದ್ರೆ ಈ ಬ್ಲಾಕ್ ಅನ್ನೋರ್ ಕೈನ ಕೂಡ ಲೈಟ್ ಆಗಿ ಮುಟ್ಟಿರ್ತಾಳೆ. ಇದ್ರ ನೋಡ್ಬಿಟ್ಟ ಬ್ಲಾಕ್ ಶಾಕ್ ಆಗ್ಬಿಟ್ರು. ಬಟ್ ಇದ್ರು ಅವ್ನು ಇವ್ರ ಮಾತ್ ಕೇಳಿಲ್ವಲ್ಲ. ಅವ್ನ ಎಕ್ಸ್ ಬಾಯ್ ಫ್ರೆಂಡ್ ಆ ರೆಸ್ಟೋರೆಂಟ್ ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು. ಅವನಲ್ಲೇ ಸ್ಪಾಟ್ ಅಲ್ಲೇ ಸತ್ತೇ ಹೋದ. ಅದಾದ್ಮೇಲೆ ಅವ್ನ ಆತ್ಮ ಮಾತ್ರ ಸಪರೇಟ್ ಆಗಿ ಬ್ಲಾಕ್ ಹತ್ರ ಬಂದ್ ನಿಂತ್ಕೊಂಡು, ಏನು ನಾನ್ ಸತ್ತೋಗ್ಬಿಟ್ಟ ಅಂತ ಕೇಳಿರ್ತಾನೆ. ಅದು ಕಣೋ ಬಾರೋ ಹೋಗೋಣ ಅಂತ ಬ್ಲಾಕ್ ಅಸಾಲ್ಟ್ ಆಗಿ ಕರೆದ್ರೆ ಕೂಡ ಆ ಬ್ಲಾಕ್ ಜೊತೆ ಹೀರೋ ಆ ಓಲ್ಡ್ ಜೂನಿಯರ್ ಬಂದು ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ಅಲ್ಲಿರೋ ಸೀನಿಯರ್ ಆಫೀಸರ್, ನಮ್ಮ ಹೀರೋ ಅವರ ಸೀನಿಯರ್ ಆಫೀಸರ್ ಇರ್ತಾರಲ್ಲ, ಪೊಲೀಸ್ ಆಫೀಸರ್, ಅವರು ಆಂಬುಲೆನ್ಸ್ ಗೆಲ್ಲ ಕಾಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇದನ್ನ ಬೇಜಾರಲ್ಲಿ ನೋಡ್ಕೊಂಡು ಆ ಓಲ್ಡ್ ಜೂನಿಯರ್ ಕೂಡ ಸೈಲೆಂಟ್ ಆಗಿ ಹೊರಟೋಗ್ತಾನೆ. ಅದಾದ್ಮೇಲೆ ಬ್ಲಾಕ್ ಕೂಡ ಒಂದು ಹುಡುಗನ್ನ ಮೇಲಿಂದ ಕೆಳಗಡೆ ತಳ್ಬಿಡ್ತಾನಲ್ವಾ. ಅವಾಗ ಕೆಳಗಡೆ ಬಿದ್ದಾಗ ಅವ್ನ ಮೈಯಿಂದ ಆ ಬ್ಲಾಕ್ ಕಲರ್ ಶಾಡೋ ಹೊರಗಡೆ ಹೋಗುತ್ತಲ್ಲ, ಅದನ್ನ ಕೆಳಗಡೆ ಇದ್ದಿದ್ ಹೀರೋಯಿನ್ ನೋಡಿ ಸಖತ್ ಎದುರ್ಕೊಂಡ್ಬಿಡ್ತಾಳೆ. ತುಂಬಾನೇ ಭಯ ಪಟ್ಬಿಟ್ಲು. ಅದಾದ್ಮೇಲೆ ಅವ್ರ ಮನೆಗೂ ಬಂದ್ಬಿಡ್ತಾಳ. ನ್ಯೂಸ್ ಅಲ್ಲೆಲ್ಲ ಕೂಡ ಇದ್ರ ಬಗ್ಗೆನೇ ಹೇಳ್ತಾ ಇರ್ತಾರೆ, ಒಂದು ಸ್ಟೂಡೆಂಟ್ ಈ ತರ ಸುಸೈಡ್ ಮಾಡ್ಕೊಂಡು ಸತ್ತೋದ ಅಂತ. ಅದನ್ನ ನೋಡ್ಕೊಂಡು ಇವ್ಳು ತುಂಬಾ ಫೀಲ್ ಮಾಡ್ತಾ ಇರ್ತಾಳೆ. ಆಮೇಲೆನೆ ನಮ್ಮ ಬ್ಲಾಕ್ ಬಂದು ಹೀರೋಯಿನ್ ಮೀಟ್ ಮಾಡಕ್ ಬಂದು, ಚಿಕ್ಕ ವಯಸ್ಸಿಂದ ನೀನನ್ನ ಇಷ್ಟ ಪಡ್ತಾ ಇದ್ದೆ ತಾನೆ, ಹೌದಾ ಅಲ್ವಾ ಅಂತ ಕೇಳ್ತಾ ಇದ್ರೆ ಇವಳು ಏನ್ ಆನ್ಸರ್ ಮಾಡ್ತಾಳೆ, ಸೈಲೆಂಟ್ ಆಗಿರ್ತಾಳೆ. ಅವಾಗ ಇವನು ಟಕ್ಕಂತ ಅವಳನ್ನ ಹತ್ರ ಕೇಳ್ಕೊಂಡು, ನೋಡು ನನ್ ಕಣ್ಣಲ್ಲಿ ನೋಡಿ ಹೇಳು ಅಂದಾಗ ಇವಳಿಗೆ ಸಖತ್ ಕೋಪ ಬರುತ್ತೆ. ಸ್ಕೂಲಲ್ಲಿ ಇರ್ಬೇಕಾದ್ರೆ ಹುಡುಗನ್ ಮೈಯಲ್ಲಿ ನನಗೆ ಶಾಡೋ ಕಾಣಿಸ್ತಿದೆ ಅಂತ ಹೇಳಿದೆ, ಅವನ್ನ ಕಾಪಾಡದೆ ನೀನ್ ಎಲ್ಲಿ ಹೋಗಿದ್ದೆ, ಹುಡುಗ ಮೇಲಿಂದ ಬಿದ್ದು ಸತ್ತೋದಾಗ ಗೊತ್ತಾ ಅಂತ ಹೇಳ್ತಾಳೆ. ಅಂದ್ರೆ ಇದು ಬ್ಲಾಕ್ ಅಂತ ಅವಳಿಗೆ ಇನ್ನೂ ಗೊತ್ತಿಲ್ವಲ್ಲ, ಹೀರೋ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೊಂಡೆ ಇವಳ ಹತ್ರ ಕೇಳ್ತಾ ಇರೋದು. ಬಟ್ ಸಾಯಿಸಿದ್ದೆ ನಮ್ ಬ್ಲಾಕ್ ತಾನೆ, ಅದು ಇವಳಿಗೆ ಗೊತ್ತಿಲ್ವಲ್ಲ. ನಾನು ಹುಡುಗನ ಕಾಪಾಡ್ಕೊಳ್ಳೋಷ್ಟ್ರಲ್ಲಿ ಹುಡುಗ ಸತ್ತೋಗ್ಬಿಟ್ಟ, ನಾನೇನ್ ಮಾಡ್ಲಿ, ಅದಕ್ಕೆ ಇನ್ಮೇಲೆ ನೀನ್ ನನ್ ಜೊತೆನೆ ಇರು, ಯಾರ ಮೇಲೆ ಶಾಡೋ ಕಾಣಿಸುತ್ತೋ ಹೇಳು, ನಾನು ಅವ್ರನ್ನ ಕಾಪಾಡ್ತೀನಿ ಓಕೆನಾ ಅಂತ ಕೇಳ್ತಾನೆ. ಅದರಿಂದ ಅವಳಿಗೆ ಸಖತ್ ಟೆನ್ಷನ್ ಆಗ್ಬಿಡುತ್ತೆ. ನಿನ್ ಕಣ್ಣಿಗೆ ನಾನು ಹೆಂಗೋ ಕಾಣಿಸ್ತಾ ಇದೀನಿ, ಫಸ್ಟ್ ನೀನ್ ನನ್ನ ನೋಡ್ದಾಗ್ಲೇ ನಾನೇ ನಿನ್ ಚಿಕ್ಕ ವಯಸ್ಸು ಫ್ರೆಂಡು ಅಂತ ನಿನ್ಗೆ ಗೊತ್ತಾಗೋಯ್ತು, ಇದ್ರೂ ನೀನ್ ನನ್ಗ ಹತ್ರ ಹೇಳಿಲ್ವಲ್ಲ, ಅದನ್ನೆಲ್ಲ ಮುಚ್ಚಿಬಿಟ್ಟೆ ಅಲ್ವಾ ಅಂತ ಹೇಳಿದಾಗ ಬ್ಲಾಕ್ ಹೇಳ್ತಾನೆ, ಏನೋ ನಾನು ಅದರ ಮುಚ್ಚು ಮರೆ ಮಾಡದ್ನ, ನಾನು ಹೇಳ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ನನ್ನ ತಲೆಗೆ ಬುಲೆಟ್ ತಗಲ್ತಲ್ಲ, ನಾನೆಲ್ಲ ಮರ್ತೋಗ್ಬಿಟ್ನಲ್ಲ, ನನ್ಗೆ ಮೆಮೊರಿ ಲಾಸ್ ಆಗ್ಬಿಟ್ಟಿದೆ ಅಲ್ವಾ ಅಂದಾಗ ಇವಳಿಗೆ ಇನ್ನೂ ಕೋಪ ಬಂದ್ಬಿಡತ್ತೆ. ನೀನ್ ಏನಾದ್ರೂ ಹೇಳೋ, ನನ್ಗೆ ನಿನ್ ಜೊತೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂತಾನೆ ಅಂತಿದ್ದಾಳೆ. ಪ್ಲೀಸ್ ಈ ಒಂದ್ಸತಿ ಹೆಲ್ಪ್ ಮಾಡೋತಿ, ಇವ್ನ್ ಎಷ್ಟೋ ಕೇಳ್ಕೊಂತ ಇದ್ದಾನೆ. ಇವಳು ಅಂತಾಳೆ, ಇಲ್ಲ ಒಂದ್ಸತಿ ನನ್ನ ಹತ್ರ ನಿನ್ನ ಹೆಲ್ಪ್ ಕೇಳಿದ್ದಕ್ಕೆ, ನೀನ್ ಹೆಲ್ಪ್ ಮಾಡಕ್ ಬಂದಿದ್ದಕ್ಕೆ ನಿನ್ ತಲೆಗ ಹತ್ರ ಬುಲೆಟ್ ತಗ್ಲಿದ್ದು, ಪ್ಲಸ್ ನೀನ್ ಸಾವೋ ಬದ್ಕ ಅಂತ ಆಗ್ಬಿಟ್ಟೆ, ಇದಕ್ ಮೇಲೆ ಕೂಡ ನಿನ್ಗ ಹತ್ರ ಆಗೋಕೆ ನಾನ್ ಬಿಡೋದಿಲ್ಲ, ನಾನು ನಿನ್ ಜೊತೆ ಕೆಲಸ ಮಾಡಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇವ್ನ್ ಬಿಡ್ತಾ ಇಲ್ಲ. ಹಂಗಾದ್ರೆ ನನ್ ಮೇಲೆ ಲವ್ ಇಲ್ವಾ ಅಂತ ಹೇಳಿ ಹಿಡ್ಕೊಂಡ್ ಕೇಳಿದಾಗ ಇವಳಗ್ ಬಂತು ನೋಡಿ ಕೋಪ. ಓದಿಬಾರ್ ಜಾಗದಲ್ಲಿ ಓದ್ಬಿಟ್ಟು ಮರದೇ ಹೊಟ್ಟೋಗು ಅಂತ ಹೇಳಿ ಅವಳಲ್ಲಿಂದ ಹೊರಟೋಗ್ತಾಳೆ. ಪಾಪ ಅವನಲ್ಲೇ ಕೆಳಗಡೆ ಬಿದ್ದು ನಳ್ಳಾಡ್ತಾ ಇರ್ತಾನೆ. ಆತರ ಒಳಗಡೆ ಬರೋ ನಮ್ ಹೀರೋಯಿನ್ ಏನು ನೆನ್ಪಿಲ್ಲ ಅಂತ ಹೇಳ್ತಾನೆ, ಅವ್ನಿಗೆ ಎಷ್ಟು ಕೊಬ್ಬು ನೋಡು ಅಂತ ಬೈತಾ ಇರ್ತಾಳೆ. ಇವಾಗ ಇಲ್ಲಿ ಆ ಜಂಗ್ನ ತೋರಿಸ್ತಾರೆ, ಇನ್ಶೂರೆನ್ಸ್ ಕಂಪನಿಯಲ್ಲಿ ಇದ್ದ ಅಲ್ವಾ ಅವನನ್ನ. ಅವ್ರ ಅಪ್ಪ ಬಂದು ತುಂಬಾ ಸೀರಿಯಸ್ ಕಂಡೀಷನ್, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಅಪ್ಪ ಇಷ್ಟು ಬೇಗ ನೀವು ನಮ್ನ ಬಿಟ್ಟು ಹೋಗ್ಬಾರ್ದು, ನಮ್ ಜೊತೆಗೆ ಇರ್ಬೇಕು ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೇನೆ ಅವರ ಅಣ್ಣ ಒಬ್ಬ ಇರ್ತಾನಲ್ಲ, ಇದಕ್ ಮುಂಚೆ ಕೂಡ ಜಂಗ್ನ ಹೊಡೆದಿರ್ತಾನಲ್ವಾ, ಅವ್ನು ಒಳಗಡೆ ಅವ್ರ ಬಾಡಿ ಗಾರ್ಡ್ಸ್ ಜೊತೆ ಬಂದವನು ಜಂಗ್ನ ಫಸ್ಟ್ ಆಚೆ ಹೇಳ್ಕೊಂಡು ಹೋಗಿ ಅಂದಾಗ ಅವ್ರು ಕೂಡ ಬಂದವ್ರು ಅವ್ನ ಆಚೆ ಹೇಳ್ಕೊಂಡು ಹೋಗ್ತಿದ್ರೆ. ಬಟ್ ಅವ್ನಿಗೆ ಹೋಗಕ್ ಇಷ್ಟ ಇಲ್ಲ. ಅವ್ರಮ್ಮ ಕೂಡ ಯಾಕೋ ಹತ್ರ ಮಾಡ್ತಾ ಇದ್ವಿ, ಅವ್ನು ಮಾತಾಡ್ಬೇಕಂತ ಬಿಡೋ ಅಂದ್ರೆ ಕೂಡ ಫಸ್ಟ್ ಇವ್ರನ್ನ ಕೂಡ ಆಚೆ ಕರ್ಕೊಂಡು ಹೊಟ್ಟೋಗಿ ಅಂತ ಹೇಳಿದಾಗ, ಅಂದ್ರೆ ಅವ್ರನ್ನ ಕೂಡ ಅವ್ರ ಅಮ್ಮನ ಕೂಡ ಆಚೆ ಹೋಗಿ ಅಂತ ಹೇಳಿದಾಗ ಅವರು ಸೈಲೆಂಟ್ ಆಗಿ ಹೊರಟೋಗ್ತಾರೆ. ಅದಾದ್ಮೇಲೆ ಇವ್ರ ಅಣ್ಣ ಹೋಗಿ ಅವ್ರ ಅಪ್ಪ ಹತ್ರ ಮಾತಾಡ್ತಾನೆ, ನೀವ್ ಮಾಡಿ
ಮಾಡಿರೋ ಮೋಸವಾದ ಕೆಲ್ಸದ ಬಗ್ಗೆ ಇನ್ನೂ ಜಂಗಗೆ ಗೊತ್ತಾಗಿಲ್ಲ. ಅದ್ ಗೊತ್ತಾದ್ರೆ ನಿಮ್ ಮೇಲೆ ಎಷ್ಟು ಅಸಹ್ಯ ಪಡ್ತಾನೆ ಗೊತ್ತಾ. ಆದಷ್ಟು ಬೇಗ ನೀವ್ ಸತ್ತೋಗಿ ನಿಮ್ ಕಾರ್ಯಗಳನ್ನ ಹೆಂಗ್ ಮಾಡಿ ಮುಗಿಸ್ಬೇಕೋ ಆದಷ್ಟು ಬೇಗ ನಾನು ಅದನ್ನ ಮಾಡ್ಬಿಡ್ತೀನಿ ಅಂತ ತುಂಬಾನೇ ಮೋಸವಾಗಿ ಮಾತಾಡ್ತಾನೆ. ಆತರ ತಪ್ಪು ಇವ್ರು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಸೈಲೆಂಟ್ ಆಗೇ ಇರ್ತಾರೆ, ಏನು ಮಾತಾಡಲ್ಲ. ಮತ್ ಇನ್ನೊಂದ್ ವಿಷಯ ಹೇಳ್ಬೇಕು, ಇವ್ರು ಸ್ವಂತ ಅಣ್ಣ ತಮ್ಮಂದ್ರಲ್ಲ. ಆ ತಮ್ಮ ಈಗ ಜಂಗಿದನಲ್ವಾ, ಅವ್ನ್ ಬಂದು ಸೆಕೆಂಡ್ ವೈಫ್ ಗೆ ಹುಟ್ಟಿರೋನು. ಇವ್ರು ಕಂಪನಿ ಇನ್ಶೂರೆನ್ಸ್ ಕಂಪನಿ ಇಟ್ಟಿರ್ತಾರಲ್ವಾ ಅವ್ರ ಅಪ್ಪ ಸ್ಟಾರ್ಟಿಂಗ್ ಅಲ್ಲಿ, ಅವಾಗ ಒಂದು ಲೇಡಿ ಪರಿಚಯ ಆಗಿ ಅವ್ರಿಗೆ ಹುಟ್ಟಿರೋ ಮಗುನೇ ಜಂಗು. ಬಟ್ ಅವನ ನೋಡಿದ್ರೆ ಅಣ್ಣನ್ಗೆ ಆಗೋದೇ ಇಲ್ಲ. ಇಲ್ಲಿ ನಮ್ ಹೀರೋಯಿನ್ ಕೂಡ ಅದೇ ಹಾಸ್ಪಿಟಲ್ ಗೆ ಬಂದಿರ್ತಾಳೆ. ಇವಾಗ ಅಲ್ಲಿರೋ ಹೀರೋ ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಹತ್ರ ಹೀರೋ ಬಗ್ಗೆ ಕೇಳಕ್ಕೆ ಅಂತ ಬಂದಿರೋದು. ಹೌದು, ಅವ್ನಿಗೆ ತಲೆಗೆ ಸರ್ಜರಿ ಆಯ್ತಲ್ವಾ, ಬುಲೆಟ್ ತಗ್ಲಿರೋದ್ರಿಂದ ಅವ್ನಿಗೆ ಟೆಂಪರವರಿಯಾಗಿ ಮೆಮೊರಿ ಲಾಸ್ ಆಗಿದೆ ಅಂತ. ಅಯ್ಯೋ, ಹಂಗಾದ್ರೆ ಹೀರೋನ್ ಹತ್ರ ನಿಜಾನೇ ಹೇಳದ್ನ, ನಾನೇ ತಪ್ಪಾಗಿ ತಿಳ್ಕೊಂಡ್ಬಿಟ್ನ ಅಂತ ತುಂಬಾ ಫೀಲ್ ಮಾಡ್ತಾಳೆ. ಈಗ ಅವ್ರ ಅಪ್ಪನ ನೋಡಿ ಮಾತಾಡಿದ್ದಾದ್ಮೇಲೆ ಜಂಗು ಕೂಡ ಅಲ್ಲಿಂದ ಹೊರಗಡೆ ಬರ್ತಾನ. ಹೊರಗಡೆ ಬಂದ ಅವ್ರಪ್ಪ ರೂಮ್ ಕಡೆ ವಾರ್ಡ್ ಕಡೆ ನೋಡ್ಕೊಂಡು, ಅಪ್ಪ ಯಾವ್ದೇ ಕಾರಣಕ್ಕೂ ನಮ್ ಇನ್ಶೂರೆನ್ಸ್ ಕಂಪನಿ ಸೋಲೋದಕ್ ನಾನ್ ಬಿಡೋದಿಲ್ಲ ಅಂತ ಹೇಳ್ಕೊಂಡಿದ್ದವನು ಹೀರೋಯಿನ್ ಹತ್ರ VIP ಇದು ಲಿಸ್ಟ್ ಎಲ್ಲ ಕೊಟ್ಟಿದ್ದ ಅಲ್ವಾ, ಅದ್ರ ಬಗ್ಗೆ ಅವಳು ಎಷ್ಟು ಕಂಡಿಡಿದಾಳೆ ನೋಡೋಣ ಅಂತ ಫೋನ್ ಮಾಡಿದಾಗ ಅಲ್ಲೆಲ್ಲೋ ಪಕ್ಕದಲ್ಲಿ ಫೋನ್ ರಿಂಗ್ ಆಗ್ತಾ ಇದೆ. ಇದೇನಪ್ಪಾ ಅಂತ ಅಲ್ಲಿ ಬಗ್ಗೆ ನೋಡಿದ್ರೆ ನಮ್ ಹೀರೋಯಿನ್ ಹಾಸ್ಪಿಟಲ್ ಹತ್ರನೇ ಗಾರ್ಡನ್ ಏರಿಯಾ ಇರತ್ತಲ್ವಾ, ಅಲ್ಲಿ ಫುಲ್ ಆಗಿ ಕುಡಿದು ಟೈಟ್ ಆಗಿರ್ತಾಳೆ. ಈ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವನಂತೂ ಸರಿಯಾಗಿ ನಮ್ ಹೀರೋಯಿನ್ ಬೈಕೊಂಡಿರ್ತಾನೆ. ಅದೇ ಟೈಮಲ್ಲಿ ಅವ್ನಿಗೆ ಫೋನ್ ರಿಂಗ್ ಆಗ್ತಾ ಇರುತ್ತಾ. ಪಕ್ಕದಲ್ಲಿ ನಂಬರ್ 7 ಹತ್ರ ನಂಗ ಸ್ವಲ್ಪ ಫೋನ್ ತಗೊಡು ಅಂತ ಹೇಳಿದ್ರೆ ಅವರು ಒಂಥರ ಆತ್ಮ ತರನೇ ತಾನೆ, ಅವ್ರಕ್ಕೆಲ್ಲ ಫೋನ್ ಎತ್ತಕ್ ಆಗ್ತಾ ಇಲ್ಲ. ಆ ನೋವಲ್ಲೇ ಬಂದು ಫೋನ್ ಅಟೆಂಡ್ ಮಾಡ್ತಾನೆ. ಮಾತಾಡ್ತಾ ಇರೋದು ಯಾರಂದ್ರೆ ನಮ್ ಹೀರೋನ ತಲೆ ಮೇಲೆ ಶೂಟ್ ಮಾಡ್ದ ಅಲ್ವಾ ಅವನು. ಬಟ್ ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಬಾಯಿಂದ ವಾಯ್ಸೇ ಬರ್ತಾ ಇಲ್ಲ. ಅವ್ನಿಗೆ ಜ್ಞಾನ ತಪ್ಪೋ ತರದ್ ಒಂದು ಹೊಗೆನ ಯಾರೋ ಒಂದ್ ಕಾರಲ್ಲಿ ಹಾಕಿದಾರೇನೋ, ಅದ್ರಿಂದ ಅವ್ನ ಕೈಲಿ ಮಾತಾಡಕ್ ಆಗ್ತಾ ಇಲ್ಲ. ಯಾರು ಮಾತಾಡಿಲ್ಲ ಅಂತ ಇವನು ಸೈಲೆಂಟ್ ಆಗ್ಬಿಟ್ಟ. ಇಲ್ಲಿ ಮತ್ತೆ ನಮ್ ಹೀರೋಯಿನ್ ಹತ್ರ ಬಂದ್ರೆ ಅವಳು ಫುಲ್ ಕುಡಿದು ಟೈಟ್ ಆಗ್ಬಿಟ್ವೋ ಅಂತ ಅಳ್ತಾ ಇದ್ದಾಳೆ. ಯಾಕಂದ್ರೆ ಹೀರೋಗೆ ಇವಾಗ ಮೆಮೊರಿ ಲಾಸ್ ಆಗೋಯ್ತು, ಅವ್ರ ಅಪ್ಪ ಬಗ್ಗೆನು ಏನು ಗೊತ್ತಾಗಿಲ್ಲ ಅಂತ ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಇದನ್ನೆಲ್ಲ ಅಲ್ಲೇ ಇನ್ಶೂರೆನ್ಸ್ ಅವನು ಅಂದ್ರೆ ಆ ಜಂಗ್ ಇರ್ತಾನಲ್ವಾ, ಅವನು ಫೋನ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಅವನು ಒಂದೇ ಫನ್ನು ನಗ್ತಾ ಇರ್ತಾನೆ. ಇವಳಂತೂ ಫುಲ್ ಕುಡ್ದಿರೋ ಟೈಟ್ ಅಲ್ಲಿ ಡಸ್ಟ್ಬಿನ್ ಜೊತೆ ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಸಾಲದಕ್ಕೆ ಆ ಡಸ್ಟ್ಬಿನ್ ಬೇರೆ ತಟ್ಬಿಟ್ಲೆ, ಡಸ್ಟ್ಬಿನ್ ಕೆಳಗಡೆ ಬೀಳೋ ತರ ಹೊರಟೋಯ್ತು. ಅದನ್ನ ಎತ್ತಿಡ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ವೆಯ್ಟ್ ಆಗಿದ್ಯಾ, ಫಸ್ಟ್ ನೀನ್ ವೆಯ್ಟ್ ಕಡಿಮೆ ಮಾಡಿ, ಇಷ್ಟೆಲ್ಲ ವೆಯ್ಟ್ ಇರಬಾರ್ದು. ಮತ್ತೆ ನಿನ್ ಹತ್ರ ಬ್ಯಾಡ್ ಸ್ಮೆಲ್ ಬರ್ತಿದೆ, ಸ್ನಾನ ಮಾಡ್ತೀಯಾ ಇಲ್ವಾ, ಇನ್ಮೇಲೆ ಡೈಲಿ ಸ್ನಾನ ಮಾಡೋ ಅಂತ ಡಸ್ಟ್ಬಿನ್ ಹತ್ರ ಮಾತಾಡ್ಕೊಂಡು ಮೂಗ್ ಮುಚ್ಚಿಟ್ಕೊಂಡಂಗೆ ದಪ್ಪ ಅಂತ ಕೆಳಗಡೆ ಬಿದ್ಬಿಟ್ಲು. ಇದನ್ನೆಲ್ಲ ಕೇಳಿಸ್ಕೊಂಡ ಜಂಗ್ ಹಂಗೆ ನಗ್ತಾ ಇರ್ತಾನೆ. ಅಷ್ಟೆಲ್ಲ ಇವಳು ಬಿದ್ದಿದ್ದಾಳೆ ಅಂತ ಗೊತ್ತಾದ್ಮೇಲೆ ಪಾಪ ಇವನೇ ಅವಳನ್ನ ಕರ್ಕೊಂಡೋಗಿ ನಮ್ ಹೀರೋಯಿನ್ ಮನೇಲಿ ಕೂಡ ಬಿಡ್ತಾನೆ. ಆದ್ರೆ ಅವಳ ಹೆಗಲ್ ಮೇಲೆ ಕೂರ್ಸ್ಕೊಂಡಿದ್ರೆ ತಲೆನೆಲ್ಲ ಆಗ್ತಾಳೆ, ಕಿಚ್ತಾಳೆ. ಪಾಪ ಅವ್ರು ನೋವಲ್ಲಿ ಕಿರ್ಚಾಡ್ಕೊಂಡು ಹೆಂಗೋ ಕರ್ಕೊಂಡೋಗಿ ಬೆಡ್ ಮೇಲೆ ಸೆಟಲ್ ಮಾಡಿಸ್ದ. ಅವಳ ಹತ್ರ ಬೆಡ್ ಮೇಲೆ ಬಿದ್ದಿರ್ಬೇಕಾದ್ರೆ ಕೂಡ ನಮ್ ಹೀರೋದೇ ದ್ಯಾಸ. ನಮ್ ಹೀರೋ ಹೆಸರನ್ನ ಹೇಳ್ತಾಳೆ, ಡಿಟೆಕ್ಟಿವ್ ಅಂತಾಳೆ. ಎಲ್ಲೋದೆ ನೀನ್ ಯಾಕೆ ನನ್ನ ಬಿಟ್ಟು ಹೋಗ್ತಾ ಇದೀಯ ಅಂತ ಬೇರೆ ಕೇಳ್ತಾಳೆ. ಬಟ್ ಇದನ್ನ ಕೇಳಿಸ್ಕೊಂಡಾಗ ಜಂಗಗೆ ಹೆಂಗ ಅನ್ಸುತ್ತೆ, ಇಬ್ಬರು ವ್ಯಕ್ತಿಗಳು, ಹೀರೋ ಹೆಸರು ಒಂದು ಪ್ಲಸ್ ಡಿಟೆಕ್ಟಿವ್ ಒಂದು, ಇಬ್ಬರನ್ನ ಇವಳು ಡೇಟ್ ಮಾಡ್ತಿದ್ದಾಳೆ ಅಂತ ತಪ್ಪಾಗಿ ತಿಳ್ಕೊಂತಾನೆ. ಇದ್ರೂ ಅವ್ರ ಕಂಪನಿಗೆ ಅವ್ನು ರಿಟರ್ನ್ ಬಂದ್ಮೇಲೆ ಹೀರೋನ್ ಅವ್ರ ಅಪ್ಪ ಬಗ್ಗೆ ತರ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇದ್ದು, ಹೆಂಗಾದ್ರೂ ಅವ್ರ ಅಪ್ಪ ಡೀಟೇಲ್ಸ್ ನ ಎತ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಾನೆ. ಆಕ್ಚುಲಿ ಅವ್ರ ಅಪ್ಪ ಬಗ್ಗೆ ಡೀಟೇಲ್ಸ್ ಇವ್ನಿಗೆ ಸಿಕ್ಕಿದೆ, ಇದ್ರೂ ನನ್ ಕೆಲಸ ಅವಳು ಫಸ್ಟ್ ಮುಗಿಸ್ಲಿ ಆಮೇಲೆ ಕೊಡೋಣ ಅಂತ ಇರೋದು. ಸುಮ್ನೆ ಕೇಸ್ ಫೈಲ್ ನ ಓಪನ್ ಮಾಡೋಣ ಅಂತ ತೆಗೆದ್ ನೋಡಿದಾಗ ಅದ್ರಲ್ಲಿ ಒಂದು ಫೋಟೋ ಇದೆ. ಆ ಮೆಂಟಲ್ ಇರ್ತಾನಲ್ವಾ ಹಾಸ್ಪಿಟಲ್ ಡಾಕ್ಟರ್ ನ ಸಾಯಿಸ್ದ ಅಲ್ವಾ ಅವನು ಮತ್ತೆ ನಮ್ಮ ಹೀರೋ ಅವರ ಎಕ್ಸ್ ಗರ್ಲ್ ಫ್ರೆಂಡ್ ಇಬ್ರು ಜೊತೆಲಿ ಇರೋ ತರ ಫೋಟೋ. ಇದು ಯಾವಾಗ ಹಿಡಿದಿರೋ ಫೋಟೋ, ಅವ್ರಿಬ್ರಿಗೆ ಏನ್ ಸಂಬಂಧ ಅಂತ ಇನ್ನೂ ಗೊತ್ತಿಲ್ಲ, ನೋಡೋಣ. ಇವಾಗ ಅದೇ ಮೆಂಟಲ್ ಯಾವ್ದೋ ಒಂದು ಜಾಗದಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ. ಅಲ್ಲಿ ಅಣ್ಣ ತಮ್ಮಂದ್ರ ಇಬ್ರು ಇರ್ತಾರೆ. ಅವ್ನ ನೋಡಿನೇ ಭಯ ಪಡ್ತಾ ಇರೋದನ್ನ ಅವಸ್ಕೊಂಡ್ ಕೂತಿರ್ತಾರೆ. ಅದ್ರಲ್ಲಿ ನಮ್ ಹೀರೋ ಒಬ್ಬ ಮತ್ತೆ ಹೀರೋ ಅವ್ರ ತಮ್ಮ ಒಬ್ಬ. ಅವನು ಅವ್ರನ್ನ ಹೊಡಿಬೇಕು ಅಂತ ಹೋದಾಗ ಅವ್ರ ತಮ್ಮ ಬಂದು ಆ ಮೆಂಟಲ್ ನ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಈ ಫ್ಲಾಶ್ ಬ್ಯಾಕ್ ನೆನಪು ಬಂದಿದ ತಕ್ಷಣ, ಮೀನ್ಸ್ ಇದು ಫ್ಲಾಶ್ ಬ್ಯಾಕ್ ಅಲ್ಲ, ಒಂದು ಕನಸು ನೆನಪು ಬಂದಿದ ತಕ್ಷಣ ಬ್ಲಾಕ್ ಹಂಗೆ ನಿದ್ದೆಯಿಂದ ಎದ್ದೇಳ್ತಾರೆ. ಎಷ್ಟೇ ಆದ್ರೂ ಬ್ಲಾಕ್ ಹೀರೋ ಮೈಯಲ್ಲಿ ಇರೋದ್ರಿಂದ ಹೀರೋ ನೆನಪುಗಳು ಸ್ವಲ್ಪ ಇರತ್ತಲ್ವಾ, ಟಕ್ ಅಂತ ಎದ್ಬಿಟ್ಟ. ಆತರ ಎದ್ದವನು ಶೇವ್ ಗಿವ್ ಎಲ್ಲ ಮಾಡ್ಕೊಂಡು ಆಫೀಸ್ಗೆ ಹೋಗ್ಬೇಕು ಅಂತ ನೋಡಿದಾಗ ಶೇವ್ ಮಾಡ್ಕೊಂಡಾಗ ಕೆನ್ನೆ ಮೇಲೆ ಕಟ್ ಕೂಡ ಮಾಡ್ಕೊಂತಾನೆ, ಬ್ಲಡ್ ಬರುತ್ತೆ. ಹಂಗೆ ಒಂದು ಪ್ಲಾಸ್ಟರ್ ಎಲ್ಲ ಹಾಕೊಂಡು ಬ್ಲಾಕ್ ಕಲರ್ ಡ್ರೆಸ್ ಅವ್ನು ಹಾಕೊಳ್ತಾನೆ. ಅದನ್ನ ಹಾಕೊಂಡ್ ಬಂದಾಗ ಇವ್ರು ಕೇಳ್ತಾರೆ ಒಂದು ಡೌಟ್, 7 ಮತ್ತೆ 416. ಹೌದು, ಹೀರೋಯಿನ್ ಗೆ ಆ ಬ್ಲಾಕ್ ಕಲರ್ ಶ್ಯಾಡೋ ಆತ್ಮಗಳೆಲ್ಲ ಕಾಣಿಸೋ ಪವರ್ ಇದೆ ಅಂತ ಹೇಳಿದ್ರಲ್ವಾ, ಆ ಸ್ಕೂಲ್ ಹುಡ್ಗನ್ ಮೈ ಒಳಗಡೆ ಕೂಡ ಬ್ಲಾಕ್ ಕಲರ್ ಶ್ಯಾಡೋ ಇದೆ ಅಂತ ಹೇಳಿದ್ಲಲ್ವಾ, ನೀನ್ ಕೂಡ ಇನ್ನೊಬ್ಬರ ಮೈ ಒಳಗಡೆನೆ ಇರೋದು, ನಿನ್ನ ಮಾತ್ರ ಅವ್ಳು ಯಾಕೆ ಕಂಡಿಡ್ದಿಲ್ಲ ಅಂತ ಕೇಳಿದಾಗ ನಮ್ ಬ್ಲಾಕ್ ಕೂಡ ಡೌಟ್ ಬರುತ್ತೆ, ಹೌದಲ್ವಾ ಯಾಕೆ ಅಂತ. ಅವಾಗ್ಲಿ ಇವ್ನು ಕನ್ನಡಿಯಲ್ಲಿ ಹೋಗಿ ನೋಡ್ಕೊಂಡಾಗ ಅವ್ನ್ ಬಟ್ಟೆ ಬಂದು ಫುಲ್ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಇರುತ್ತೆ. ಅದಕ್ಕೆ ಅವ್ಳ ಕೈಲಿ ಕಂಡಿಡಿಯಕ್ ಆಗಿಲ್ವೇನೋ ಅಂದಾಗ ಆ 416 ಹೇಳ್ತಾನೆ, ಓ ಅದಕ್ಕೆ ತರ ನಿಮ್ ಹೆಸರು ಕೂಡ ಬ್ಲಾಕ್ ಅಂತ ಹೇಳಿದಾಗ ದೊಡ್ಡ ಕಾಮಿಡಿ ಅಂತ ನೀನ್ ನಗ್ತಾ ಇದೆಯಾ ಅಂತ ಇವ್ನಿಗೆ ನಗು ಬಂದ್ಬಿಡ್ತು. ಅದಾದ್ಮೇಲೆ ಅವ್ನು ಕೂಡ ರೆಡಿ ಆಗ್ಬಿಟ್ಟು ಆಫೀಸ್ಗೆ ಹೋಗ್ತಾನೆ. ಅಲ್ಲಿ ಲಿಫ್ಟ್ ಅಲ್ಲೇ ಕಮಿಷನರ್ ಬಂದಿರ್ತಾರೆ ಇವತ್ತು. ಅವ್ರಿಗೆ ನೋಡಿ ಇವ್ನು ಮರ್ಯಾದೆ ಕೊಟ್ಟಿಲ್ಲ, ಇವ್ನ ಪಾಡಿಗೆ ಇವ್ನು ಹೋಗ್ಬಿಟ್ಟು ಕೊಬ್ಬಿಂದ ನಿಂತ್ಕೊಂಡಿರ್ತಾನೆ. ಪಕ್ಕದಲ್ಲಿರೋ ಅವ್ರು ಸೀನಿಯರ್ ಆಫೀಸರ್ ಹೇಳ್ತಾರೆ, ಹೇಯ್ ಕಮಿಷನರ್ ಬಂದಿದ್ದಾರೆ ಕಣೋ, ನಮಸ್ಕಾರ ಮಾಡೋ ಅಂದ್ರೆ ಏನ್ ನಮಸ್ಕಾರ ಮಾಡೋದು ಅಂತ ಹಂಗೆ ಸೈಲೆಂಟ್ ಆಗಿ ತಿರುಗಿ ನೋಡ್ಬಿಟ್ಟು ಮೇಲಿಂದ ಕೆಳಗಡೆ ನೋಡಿ ಸೈಲೆಂಟ್ ಆಗ್ತಾನೆ. ಅವಾಗ ಅವ್ನು ನಮಸ್ಕಾರ ಮಾಡ್ತಾ ಇಲ್ಲ. ಈ ಅಪ್ಪ ಬೇರೆ ಕಿವಿಯಲ್ಲಿ ಹೋಗ್ಬಿಟ್ಟು ಹೇ ಕಮಿಷನರ್ ಅಂತ ಇದ್ರೆ ಈ ಬ್ಲಾಕ್ ಗೆ ಟೆನ್ಷನ್ ಆಗೋಯ್ತು. ನೀವೇನೋ ಸುಮ್ನೆ ಅವಾಗ ಬಂದ್ ಕಿವಿ ಹತ್ರ ಉಫ್ ಅಂತ ಊದ್ತಾ ಇದೀರಾ ಅಂತ ಸ್ವಲ್ಪ ಟೆನ್ಷನ್ ಆಗಿ ಮಾತಾಡಿದ್ರು. ಆಮೇಲೆ ನಗದ್ಬಿಟ್ಟು ಸೈಲೆಂಟ್ ಆಗಿ ಲಿಫ್ಟ್ ಇಳ್ದೊಟ್ಟೋದ. ಆದ್ರೆ ಕಮಿಷನರ್ ಗೆ ಕೋಪ ಬಂದ್ಬಿಡ್ತು, ನನಗಿಂತ ಕೆಳಗಡೆ ಕೆಲಸ ಮಾಡೋನು ಅವ್ನಿಗೆ ಎಷ್ಟು ಕೊಬ್ಬಿದ್ರೆ ನನಗೆ ನಮಸ್ಕಾರ ಮಾಡಿದಿರ ಹೋಗ್ತಾನೆ ಅಂದಾಗ, ಸರ್ ನೀವೇನು ಟೆನ್ಷನ್ ಆಗ್ಬಿಡಿ, ಅವ್ನ ತಲೆಗೆ ಏಟ್ ಆಗ್ಬಿಟ್ಟಿದೆ, ಅವ್ನಿಗೆಲ್ಲ ಸ್ವಲ್ಪ ಮೆಮೊರಿ ಲಾಸ್ ಆಗಿದೆ ಅದಕ್ಕೆ ಸರ್ ಅಂದಾಗ, ಆದ್ರೂ ನನ್ನ ಯೂನಿಫಾರ್ಮ್ ಗೆ ಮರ್ಯಾದೆ ಇಲ್ವಾ ಅಂತ ಹೇಳಿ ಅಯ್ಯಪ್ಪನಿಗೆ 2 ಬೀಳುತ್ತೆ. ಸರ್
ಸರ್ ಸಾರಿ ಸರ್ ಅಂತ ಇವನ್ ಸಾರಿ ಕೇಳ್ತಾ ಇರ್ತಾರೆ ಪಾಪ. ಅದಾದ್ಮೇಲೆ ಇನ್ನೊಂದ್ ಕಡೆ ಇನ್ಶೂರೆನ್ಸ್ ಕಂಪನಿಯಲ್ಲಿ ತೋರಿಸ್ತಾರೆ. ಅವನು ಬೋರ್ಡ್ ಮೆಂಬರ್ಸ್ ನೆಲ್ಲ ಕರೆದು ಮೀಟಿಂಗ್ ಮಾಡ್ತಾ ಇರ್ತಾನೆ. ನಮ್ಮ ಕಂಪನಿ ಬಂದು ತುಂಬಾ ಲಾಸ್ ಅಲ್ಲಿ ಹೋಗ್ತಾ ಇದೆ, ಹೆಂಗಾದ್ರೂ ಮಾಡಿ ನಾವ್ ಅದನ್ನ ಬೆಳೆಸ್ಬೇಕು, ನಮ್ ಕಂಪನಿ ಈ ತರ ಲಾಸ್ ಆಗೋದಕ್ ಬಿಡಬಾರ್ದು. ಸೊ ನಮ್ ಕಂಪನಿಯಲ್ಲಿ ಲೈಫ್ ಇನ್ಶೂರೆನ್ಸ್ ತಗೊಂಡಿರೋ ವಿಐಪಿಸ್ ಎಲ್ಲ ಇದಾರಲ್ವಾ, ಅವ್ರಿಗೆಲ್ಲ ಒಂದು ಸಣ್ಣ ಹಾಲೋವಿನ್ ಪಾರ್ಟಿ ಇಡೋಣ, ಎಲ್ಲರೂ ಬಂದು ಎಂಜಾಯ್ ಮಾಡ್ತಾರೆ, ಇನ್ನಷ್ಟು ಇನ್ಶೂರೆನ್ಸ್ ತಗೊಳ್ಳೋ ಚಾನ್ಸಸ್ ಎಲ್ಲ ಇರುತ್ತೆ ಅನ್ನೋ ತರ ಹೇಳಿದಾಗ ವಾವ್ ಸೂಪರ್ ಐಡಿಯಾ ಸೂಪರ್ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಯಾರಿಗೂ ಇವನ್ ಐಡಿಯಾನಲ್ಲಿ ಇಂಟ್ರೆಸ್ಟ್ ಇಲ್ಲ, ಚೆನ್ನಾಗೂ ಇಲ್ಲ ಅದು. ಇದ್ರೂ ಬಾಸ್ ಆಗ್ಬಿಟ್ನೆ ಹೇಳ್ತಾ ಇದಾನಲ್ವಾ ಅಂತ ಹೇಳಿ ಒಪ್ಕೊಂತಾರೆ. ಹಿಂಗಿರ್ಬೇಕಾದ್ರೆ ಮೀಟಿಂಗ್ ಎಲ್ಲ ಮುಗಿತು, ಎಲ್ಲರೂ ಹೊರಟೋದ್ರು. ಅವಾಗ ಅವ್ರ ಅಸಿಸ್ಟೆಂಟ್ ಪಿ ಎ ಇರ್ತಾನಲ್ವಾ, ಅವ್ನ್ ಬಂದು ಹೇಳ್ತಾನೆ, ಸರ್ ಆ ಫ್ರೀಸರ್ ಅಲ್ಲಿ ಸತ್ತೋದ್ಲಲ್ವಾ ಹುಡುಗಿ, ಆ ಹುಡುಗಿ ಜಾಗದಲ್ಲಿ ನಮ್ಗೆ ಡೈರಿ ಸಿಕ್ತು ಅಂತ ಹೇಳಿ ಒಂದು ಡೈರಿನ ಕೊಟ್ಟಾಗ ಇವ್ನ್ ಟಕ್ಕಂತ ತಗೊಂಡು ನಮ್ಮ ಹೀರೋ ಅವರ ಸೀನಿಯರ್ ಆಫೀಸರ್ ಗೆ ಕಾಲ್ ಮಾಡ್ಬಿಟ್ಟು ಈ ವಿಷಯನ ಹೇಳ್ತಾನೆ, ಈ ತರ ಹುಡುಗಿದು ಡೈರಿ ಸಿಕ್ಕಿದೆ ಅಂತ. ಅದನ್ನ ತಗೊಳ್ಳೋದಕ್ಕೆ ಅಂತ ಈಗ ನಮ್ ಹೀರೋ ಅವರ ಸೀನಿಯರ್ ಆಫೀಸರ್ ಇನ್ಶೂರೆನ್ಸ್ ಕಂಪನಿಗೆ ಬಂದಿರ್ತಾರೆ. ಡೈರಿನ ತೆಗೆದು ನೋಡಿದ್ರೆ ಒಳಗಡೆ ಏನೋ 1 ಮಿಲಿಯನ್ ಅಮೌಂಟ್ ಬಗ್ಗೆ ಏನೋ ಬರ್ದಿದ್ದಾಳೆ. ಬಟ್ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿಲ್ಲ. ಸರಿ ನಾನು ಇದನ್ನ ವಿಚಾರಣೆ ಮಾಡ್ತೀನಿ ಅಂತ ಅವ್ರು ಅದನ್ನ ತಗೊಂಡು ಮತ್ತೆ ಪೊಲೀಸ್ ಸ್ಟೇಷನ್ ಗೆ ಬಂದ್ಬಿಟ್ರು. ಬಟ್ ಇಲ್ಲಿ ಆ ಚೀಫ್ ಒಬ್ರು ಇದ್ರಲ್ವಾ, ಅವ್ರು ಬಂದು ನಮ್ ಹೀರೋನ್ ಹಾಕೊಂಡು ಸರಿಯಾಗಿ ಬೈತಾ ಇರ್ತಾರೆ. ಕಮಿಷನರ್ ಬಂದಿದ್ದಾರೆ, ನಮಸ್ಕಾರ ಮಾಡೋದ್ರೆ ನಮಸ್ಕಾರ ಮಾಡಲ್ಲ, ನಿನ್ಗೆ ಎಷ್ಟು ಅಷ್ಟೊಂದು ಕೊಬ್ಬು ಅಂತ. ಇವ್ ನಂಗೆ ಬೇಜಾರಲ್ಲಿ ಹೋಗಿ ಸೈಲೆಂಟ್ ಆಗಿ ಕೂತಿರ್ತಾನೆ. ಇದನ್ನೆಲ್ಲ ಆಫೀಸರ್ ನೋಡ್ತಾನೆ ಇದ್ರು. ಸಾಲದ್ದಕ್ಕೆ ನಮ್ ಹೀರೋ ಬೇರೆ ಯಾವಾಗೋ ಅಕ್ಟೋಬರ್ 14 ಅಂತೆ ತುಂಬಾ ಸ್ಪೀಡ್ ಆಗಿ ಕಾರಲ್ಲಿ ಹೋಗಿದ್ದಾನೆ. ಅದರಿಂದ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಇಂದ ಇವ್ ಮೇಲೆ ಫೈನ್ ಬಂದಿದೆ ಅಂತ ಹೇಳ್ತಾರೆ. ನೋಡಿದ್ರೆ 1 ಅವರ್ ಅಲ್ಲಿ 140 ಸ್ಪೀಡ್ ಅಲ್ಲಿ ಹೋಗಿದ್ದಾನೆ. ಏನಕ್ಕೋ ಇಷ್ಟು ಸ್ಪೀಡ್ ಆಗಿ ಹೋಗದೆ, ಏನ್ ರೇಸಿಂಗ್ ಏನಾದ್ರು ಮಾಡ್ತಾ ಇದ್ದ ಅಂತ. ಅವಾಗ ಆಫೀಸರ್ ಒಂದ್ ವಿಷಯ ಗಮನಿಸೋದು, ಅಕ್ಟೋಬರ್ 14 4 ಗಂಟೆಗೆ ಇವನ್ ಬಂದು ಹಾಸ್ಟೇಜ್ ಆಗಿ ಮಿಲಿಟರಿ ಅವನ ಹತ್ರ ಸಿಕ್ಕಾಕೊಂಡಿದ್ದ. ಅವಾಗ ಅವ್ನಿಗೆ ಆಕ್ಸಿಡೆಂಟ್ ಕೂಡ ಆಗಿದ್ದು. ಅವ್ನ್ ಅಲ್ಲಿ ಇರ್ಬೇಕಾದ್ರೆ ಆಪೋಸಿಟ್ ಡೈರೆಕ್ಷನ್ ಹೆಂಗ್ ಒಂದ್ ಸ್ಪೀಡ್ ಆಗಿ ಹೋಗಕ್ಕಾಗುತ್ತೆ ಅಂತ ಕನ್ಫ್ಯೂಸ್ ಆಗಿ ಇದ್ರ ಬಗ್ಗೆ ಅವ್ರು ಥಿಂಕ್ ಮಾಡೋ ಗ್ಯಾಪ್ ಕೂಡ ಕೊಟ್ಟಿಲ್ಲ. ಯಾವ್ದೋ ಬೇರೆ ಸ್ಟೇಷನ್ ಇಂದ ಇಬ್ರು ಪೊಲೀಸ್ ಅವ್ರು ಬಂದಿದ್ದಾರೆ ನಮ್ಮ ಹೀರೋನ ವಿಚಾರಣೆ ಮಾಡಕ್ಕೆ ಅಂತ. ಏನ್ರ ಬಗ್ಗೆ ಅಂದ್ರೆ ಅವತ್ತು ಮಿಲಿಟರಿ ಅವ್ನ್ ಬಂದು ನಮ್ ಹೀರೋನ ಆ ಶಾಪಿಂಗ್ ಮಾಲ್ ಅಲ್ಲಿ ಹಾಸ್ಟೇಜ್ ಆಗಿ ಹಿಡಿದಿಟ್ಕೊಂಡಿದ್ದ, ಬೆದರಿಸ್ತಾ ಇದ್ದ. ಅವಾಗ ಈ ಪೊಲೀಸ್ ಟೀಮ್ ಅಲ್ಲಿ ಇರೋರೆ ಒಬ್ರು, ಅಂದ್ರೆ ಬೇರೆ ಸ್ಟೇಷನ್ ಗೆ ಸೇರಿರೋರೊಬ್ರೆ ಅಲ್ಲಿ ಮೇಲೆ ಗನ್ಮ್ಯಾನ್ ಆಗಿ ಇದ್ರಂತೆ. ಅವ್ರು ಇವಾಗ ನಿನ್ನೆ ನೈಟ್ ಇಂದ ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲಿ ಇದಾರೆ, ಅವ್ರಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಬಟ್ ಅದಕ್ಕೂ ಮುಂಚೆ ಅವ್ರು ನಿಮಗೆ ಕಾಲ್ ಮಾಡಿರೋದು, ಹತ್ತತ್ರ 10 ಸೆಕೆಂಡ್ ಮಾತಾಡಿದೀರಾ ಅಂತದ್ ಏನ್ ಮಾತಾಡಿದ್ರಿ ಅಂದ್ರೆ, ಯಾರೋ ನಾನೇನು ಮಾತಾಡಿಲ್ಲ ನನ್ಗೆ ಗೊತ್ತಿಲ್ಲ ಅಂತ ಇವ್ರು ಸ್ವಲ್ಪ ಕೊಬ್ಬಿಂದಾನೆ ಆನ್ಸರ್ ಮಾಡ್ತಾನ. ಅದರಿಂದ ಆಪೋಸಿಟ್ ಅಲ್ಲಿ ಆಫೀಸರ್ಸ್ ಟೆನ್ಷನ್ ಆಗ್ಬಿಡ್ತಾರೆ. ಆದ್ರೆ ನಮ್ಮ ಹೀರೋ ಅವ್ರು ಎಡ್ಡಿರ್ತಾರಲ್ವ, ಅವ್ರೇ ತಾನೇ ಇವಾಗ ನಮ್ ಹೀರೋನ ಕಾಪಾಡ್ಬೇಕಂದ್ರೆ ಬ್ಲಾಕ್ ನ ಕಾಪಾಡ್ಬೇಕು. ಅವ್ರ ಸರ್ ಪ್ಲೀಸ್ ಸ್ವಲ್ಪ ಕ್ಷಮಿಸ್ಬಿಡಿ, ಅವ್ನಿಗೆ ತಲೆ ಲೇಟ್ ಆಗಿದೆ, ಸೊ ಅವ್ನಿಗೆ ಮೆಮೊರಿ ಲಾಸ್, ಅವ್ನಿಗೆ ಸರಿಯಾಗಿ ಮಾತಾಡಕ್ ಬರಲ್ಲ ಅಂದಾಗ ಏನಾದ್ರೂ ಆದಷ್ಟು ಬೇಗ ಆನ್ಸರ್ ಬರ್ಬೇಕು ಅಂತ ಹೇಳಿ ಕೋಪ ಮಾಡ್ಕೊಂಡು ಇವ್ರು ಅಲ್ಲಿಂದ ಹೊರಟೋದ್ರು. ಇದನ್ನೆಲ್ಲ ನಮ್ಮ ಹೀರೋ ಅವರ ಹೆಡ್ ಆಫೀಸರ್ ನೋಡ್ತಾನೆ ಇದ್ರಲ್ವಾ, ಏನಾಯ್ತು ಏನು ಅಂತ ಬಂದು ಕೇಳಿದಾಗ ಇನ್ನೊಬ್ರು ಸೀನಿಯರ್ ಹೇಳ್ತಾರೆ, ಏನಂತ ಗೊತ್ತಿಲ್ಲ, ಏನೋ ವಿಚಾರಣೆ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ ಮಾತಾಡ್ತಾರೆ. ಈ ಕಡೆ ನಮ್ ಹೀರೋ ಅವರ ಎಕ್ಸ್ ಗರ್ಲ್ ಫ್ರೆಂಡ್ ನ ತೋರಿಸ್ತಾರೆ. ಇವಳು ಬಂದು ಸಿಸ್ಟಮ್ ಅಲ್ಲಿ ಫ್ರೀಸರ್ ಡೆತ್ ಅಂತ ಟೈಪ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಇರ್ಬೇಕಾದ್ರೇನೆ ಅವಳಿಗೊಂದ್ ವಿಷಯ ನೆನಪು ಬರುತ್ತೆ. ಫ್ರೀಜರ್ ಅಲ್ಲಿ ಸತ್ಲಲ್ವಾ ಒಂದು ಹುಡುಗಿ, ಆ ಹುಡುಗಿ ಇವಳಿಗೆ ಕಾಲ್ ಮಾಡಿರ್ತಾಳೆ. ಅವಳು ಹೇಳ್ತಾಳೆ, ನನ್ಗೆ ಇವಾಗ ಅಮೌಂಟ್ ಅರ್ಜೆಂಟ್ ಆಗಿ ಬೇಕು, ಅದ್ರಿಂದ ಕ್ಯಾಸೆಟ್ ನನ್ನ ಹತ್ರನೇ ಇದೆ ಅಂತ ಅವನ ಹತ್ರ ಹೇಳಿ ದುಡ್ಡು ಕಿತ್ಕೊಂತೀನಿ ಅಂದಾಗ ಈ ಜೂನ್ ಅನ್ನೋಳು ಹೇಳ್ತಾಳೆ, ಆಕ್ಚುಲಿ ಎಕ್ಸ್ ಗರ್ಲ್ ಫ್ರೆಂಡ್ ಹೆಸರು ಜೂನ್ ಅಂತ. ಇವಳು ಹೇಳ್ತಾಳೆ, ಏಯ್ ಆ ಕ್ಯಾಸೆಟ್ ನಮ್ಮ ಹತ್ರ ಇಲ್ವಲ್ಲ, ಇದೆ ಅಂತ ಹೆಂಗ್ ಹೇಳ್ತೀಯ ಅಂದಾಗ, ಅದು ನಮಗ್ ಗೊತ್ತು, ಅವನಿಗೆ ಗೊತ್ತಿಲ್ವಲ್ಲ, ಕ್ಯಾಸೆಟ್ ನನ್ನ ಹತ್ರನೇ ಇದೆ ಅಂತ ಹೇಳಿ ಅವ್ನಿಗೆ ಬೆದರ್ಸಿ ಅವನ ಹತ್ರ ದುಡ್ಡು ತಗೊಳ್ತೀನಿ, ಆಮೇಲೆ ನಾನು ಊರ್ ಬಿಟ್ಟೆ ಹೊರಟೋಗ್ತೀನಿ, ಅವನು ಗೊತ್ತಾಗಲ್ವಲ್ಲ ಅಂತ ಹೇಳಿದಾಗ ಇವಳು ವಾರ್ನಿಂಗ್ ಕೊಡ್ತಾಳ, ಅವ್ನ್ ಸರಿ ಇಲ್ಲ, ಬೇಡ ಅವನ ಹತ್ರ ಹೋಗ್ಬೇಡ, ಸಾಯಿಸ್ಬಿಡ್ತಾನೆ ಅಂತ. ಅದನ್ನು ಮೀರಿ ಅವಳು ಹೋಗಿದ್ದಾಳೇನೋ, ಅದಕ್ಕೆ ಸತ್ತೋಗಿರೋದು. ಬಟ್ ಇಲ್ಲಿ ಅವನು ಅಂತ ಮಾತಾಡ್ತಿದಾರಲ್ಲ, ಅವ್ನ್ ಯಾರಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಬಟ್ ಇವಾಗ ಅವಳ್ಗ ಕ್ಯಾಸೆಟ್ ವಿಷಯ ನೆನಪು ಬಂದಿದ ತಕ್ಷಣ ಹೀರೋ ಕೂಡ ಹೋಗ್ಬಿಟ್ಟು, ನೀನ್ ಐಡೆಂಟಿಟಿ ಎಲ್ಲ ನನ್ಗೆ ಗೊತ್ತಾಯ್ತು, ನೀನು ಆ ಟೈಮಲ್ಲಿ ಹಂಗಿದ್ದೆ ಹೆಂಗಿದ್ದೆ ಅಂತೆಲ್ಲ ಮಾತಾಡಿದ್ದ ಅಲ್ವಾ. ಅವಾಗ ಕ್ಯಾಸೆಟ್ ಬಗ್ಗೆನೂ ಏನೋ ಒಂದ್ ವಿಷಯ ಕೇಳಿರ್ತಾನೆ. ಅದ್ ನೆನಪು ಬಂದಿದ ತಕ್ಷಣ ಹಂಗಾದ್ರೆ ಹೀರೋ ಹತ್ರನೇ ಕ್ಯಾಸೆಟ್ ಇದೆಯಾ ಅಂತ ಹೇಳಿ ಮನೆಯಲ್ಲಿ ಆ ಕ್ಯಾಸೆಟ್ ನ ಹುಡ್ಕಕ್ಕೆ ಅಂತ ಹೋಗಿದ್ದಾಳೆ. ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಆ ಸ್ಕ್ವಾಡ್ ಒಬ್ಬ ಇದ್ದಲ್ವಾ, ನೈಟ್ ಜ್ಞಾನ ತಪ್ಪಿ ಬಿದ್ಬಿಟ್ಟಿದ್ದಲ್ವಾ ಕಾರಲ್ಲಿ, ಅವ್ನಿಗೆ ಎಚ್ಚರಾಗಿದೆ ಅಂತ ಹೇಳಿ ಹೀರೋನ ಕೂಡ ಆ ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾರೆ. ಬಟ್ ಎಚ್ಚರಾಗಿರೋನು ನಾನು ಹೀರೋ ಹತ್ರ ಮಾತ್ರ ಮಾತಾಡ್ಬೇಕು ಅಂದಿದ್ದಕ್ಕೆ ಮಿಕ್ಕಿದಿಬ್ರು ಪೊಲೀಸ್ ಆಫೀಸರ್ ಹೊರಗಡೆ ಹೊರಟೋದ್ರು. ಅವ್ರಿಬ್ರು ಏನ್ ಮಾತಾಡ್ಕೊಂಡ್ರೋ ಗೊತ್ತಿಲ್ಲ, ಆದ್ರೆ ಸ್ವಲ್ಪ ಹೊತ್ತಲ್ಲಿ ಅವನಿಗೆ ಉಸಿರು ಕಟ್ಟಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಡಾಕ್ಟರ್ಸ್ ಮತ್ತೆ ಪೊಲೀಸ್ ಆಫೀಸರ್ ಎಲ್ಲ ಒಳಗಡೆ ಬಂದು ನೋಡ್ತಾರೆ. ನಮ್ ಹೀರೋ ಸೈಲೆಂಟ್ ಆಗಿ ಬರೋದ್ರ ನೋಡ್ಬಿಟ್ಟು ಅವ್ನ್ ಏನ್ ಮಾತಾಡ್ದ, ನಿನ್ ಹತ್ರ ಏನ್ ಹೇಳ್ದ ಅಂದಾಗ, ನನ್ನ ಹತ್ರ ಸಾರಿ ಕೇಳ್ದ ಅಂತ ಮಾತ್ರ ಹೇಳ್ತಾನೆ. ಬಟ್ ಏನ್ ಮಾತಾಡ್ಕೊಂಡ್ರು ಅಂತ ಡೀಟೇಲ್ಡ್ ಆಗಿ ಹೇಳಿಲ್ಲ. ಇವಾಗ ಇಲ್ಲಿ ಜಂಗ್ ಬಂದು ನಮ್ ಹೀರೋಯಿನ್ ಮೀಟ್ ಮಾಡ್ಬೇಕು ಅಂತ ಆಫೀಸ್ಗೆ ಕರೆದಿರ್ತಾನೆ. ಅವನೊಂದು VIP ಲಿಸ್ಟ್ ನ ಕೊಟ್ಟಿದ್ದ ಅಲ್ವಾ, ಅದ್ರಲ್ಲಿ ಚೆಕ್ ಮಾಡಿದ್ರಲ್ಲಿ ಯಾರು ಇಷ್ಟರಲ್ಲಿ ಸಾಯೋತ್ರಲ್ಲ, ಯಾರಿಂದನೂ ಶಾಡೋ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ಸರಿ ಅದನ್ನ ಬಿಟ್ಬಿಡು, ಈ ಲಿಸ್ಟ್ ತಗೊಂತ ಇನ್ನೊಂದು ಲಿಸ್ಟ್ ನ ಕೊಡ್ತಾಳೆ. ಅದ್ರಲ್ಲಿ ಜಂಗ್ ಅವ್ರ ಅಪ್ಪ ಇದಾರಲ್ವಾ, ಅವ್ರಿಗೆ ಫ್ರೆಂಡ್ ಕೂಡ ಇರ್ತಾರೆ, ಅವ್ರದ್ದು ಕೂಡ ಲಿಸ್ಟ್ ಅಲ್ಲಿ ಇರುತ್ತೆ. ಅವ್ರು ಬಂದು ಮುಜಿನ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಇದಾರೆ. ಇವ್ರು ಇರೋ ಜಾಗಕ್ಕೂ ಅದಕ್ಕೂ ತುಂಬಾ ದೂರ, ನಾನು ಅಷ್ಟು ದೂರ ಹೋಗ್ಬೇಕಾ ಅಂತ ಕೇಳ್ತಾಳೆ. ನಮ್ಮ ಹತ್ರ ಇನ್ಶೂರೆನ್ಸ್ ತಗೊಂಡಿರೋ ತುಂಬಾ ಜನ ಬೇರೆ ಬೇರೆ ಕಡೆ ಎಲ್ಲ ಇದಾರೆ, ಅವರೆಲ್ಲ ನಂಗೆ ಸ್ವಲ್ಪ ಇಂಪಾರ್ಟೆಂಟ್, ಅದೆಲ್ಲ ನೀನ್ ಚೆಕ್ ಮಾಡ್ಲೇಬೇಕು ಅಂದಾಗ ಅಲ್ಲೆಲ್ಲ ಹೋಗೋದಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತೆ ಅಂತ ಇವಳು ಪೇಚಾಡ್ಕೊಂಡು ಹೋಗ್ಬೇಕಾದ್ರೆ ಜಂಗ್ ಬಂದ್ ಅವ್ರ ನಾಯಿಗೆ ಊಟ ಕೊಟ್ಕೊಂಡು ಒಬ್ಬರು ಗೊತ್ತಿಲ್ಲದೆ ಒಬ್ಬರಿಗೆ ಚೀಟ್ ಮಾಡ್ಕೊಂಡಿದಾರಪ್ಪ ಈ ನಡುವೆ ಜನಗಳು ಅಂತ ಒಂಥರ ಒಟ್ಟಾಗಿ ಹೇಳ್ತಾನೆ. ಯಾಕಂದ್ರೆ ನಮ್ ಹೀರೋಯಿನ್ ಅವತ್ತು 2 ಹೆಸರನ್ನ ಹೇಳಿದ್ಲಲ್ವಾ ನೈಟು, 2 ಹೀರೋನೇ, ಬಟ್ 2 ಹೆಸರು ಬೇರೆ ಬೇರೆ ಅಂತ ಅನ್ಕೊಂಡು ಇವ್ನ ಹೀರೋಯಿನ್ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇರೋದು. ಇವನೆಲ್ಲ ಮಾತಾಡಕ್ ಬಂದ್ಬಿಟ್ಟ. ಮನುಷ್ಯರ ಬಗ್ಗೆ ಸ್ವಲ್ಪನೂ ಚಿಂತೆ ಇಲ್ಲ, ಮನುಷ್ಯರು ಯಾವಾಗ ಸಾಯ್ತಾರೆ ಅಂತ ಚಿಂತೆ ಇಲ್ಲ, ನಾಯಿ ನಮ್ಮ ಹತ್ರ ಚೆನ್ನಾಗಿ ನೋಡ್ಕೊಂತಾನೆ, ಇವನೆಲ್ಲ ಹೆಂಗ್ ಕಂಪನಿಗೆ CEO ಅಂತ ಬೈಕೊಂಡೋಳು ಅಲ್ಲಿಂದ ಹೋಗ್ತಾಳೆ. ಇಲ್ಲಿ ಆ ಜೂನ್ ನ ತೋರಿಸ್ತಾರೆ. ಅವಳು ಬಂದು ನಮ್ ಹೀರೋದೊಂದು ಸೀಕ್ರೆಟ್
ಸೀಕ್ರೆಟ್ ರೂಮ್ ಇರುತ್ತೆ. ಅಂದ್ರೆ ಅವನು ಒಂದು ಪೊಲೀಸ್ ಆಫೀಸರ್ ಅಲ್ವಾ, ಸೀಕ್ರೆಟ್ ಐಟಮ್ಸ್ ಎಲ್ಲ ಇಟ್ಟಿರ್ತಾನೆ. ಆ ಜಾಗಕ್ಕೆ ಹೋಗ್ಬೇಕು ಅಂತ ಡೋರ್ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾಳೆ. ಬಟ್ ಅದು ನಮ್ ಹೀರೋದು ಐ ಸ್ಕ್ಯಾನ್ ಆದ್ರೆ ಮಾತ್ರನೇ ಡೋರ್ ಓಪನ್ ಆಗೋದು. ಆ ಟೈಮಲ್ಲಿ ಯಾರೋ ಗೇಟ್ ತಕೊಂಡು ಒಳಗಡೆ ಬರೋದನ್ನ ನೋಡ್ಬಿಟ್ಟು ಸೈಲೆಂಟ್ ಆಗಿ ಇವಳು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾಳೆ. ಇದನ್ನ ಬ್ಲಾಕ್ ಕೂಡ ಗಮನಿಸ್ತಾನೆ. ಬಟ್ ಆ ಹುಡುಗಿ ಬಗ್ಗೆ ಅವ್ನಿಗೆ ಅಷ್ಟಾಗ ಅವಾಗ ಗೊತ್ತಿಲ್ಲ. ಸೈಲೆಂಟ್ ಆಗ್ಬಿಟ್ಟ. ಅವಳು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಇವಾಗ ಮನೆ ಒಳಗಡೆ ಬಂದಿರೋ ನಮ್ ಬ್ಲಾಕ್ ಗೆ ಒಂದ್ ವಿಷಯ ನೆನಪು ಬರುತ್ತೆ. ಏನಂದ್ರೆ ಹಾಸ್ಪಿಟಲ್ ಅಲ್ಲಿ ಆ ಸ್ಕ್ವಾಡ್ ಹೇಳಿರ್ತಾನಲ್ವಾ ಅದೇನು ಅಂತ, ನಾನ್ ನಿಮ್ಮನ್ನ ಬೇಕಂತ ಶೂಟ್ ಮಾಡಿಲ್ಲ, ನನಗೊಬ್ರು ಆರ್ಡರ್ ಮಾಡಿದ್ರು ನಿಮ್ಮನ್ನ ಶೂಟ್ ಮಾಡು ಅಂತ, ಅದಕ್ಕೆ ನಾನ್ ಮಾಡಿದ್ದು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇದ್ದಾನೆ. ಇದರಿಂದಾನೇ ಇವ್ರಿಗೆ ಅರ್ಥ ಆಯ್ತು ಹೀರೋ ಪ್ರಾಣಕ್ಕೇನೋ ತೊಂದರೆ ಇದೆ ಅಂತ. ಇವಾಗೂ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ, ಇವಾಗೂ ನಿಮ್ಮನ್ನ ಫಾಲೋ ಮಾಡ್ತಿದ್ದಾರೆ, ಸಾಯಿಸಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾನೆ. ಅದನ್ನ ಹೇಳಕ್ಕೆ ಅವತ್ತು ಫೋನ್ ಮಾಡಿದ್ದೇನೋ, ಬಟ್ ಅಷ್ಟರಲ್ಲಿ ಜ್ಞಾನ ತಬ್ಬಿಟ್ಟ. ಇದನ್ನ ಯೋಚನೆ ಮಾಡ್ಕೊಂಡು ಫಸ್ಟ್ ಈ ವಿಷಯ ಹೆಂಗಾದ್ರೂ ಮಾಡಿ ಹೀರೋಯಿನ್ ಗೆ ಹೇಳ್ಬೇಕು. ಯಾಕಂದ್ರೆ ಹೀರೋಗೆ ಬುಲೆಟ್ ತಲೆ ತಗ್ಲೋದಕ್ಕೆ ಅವಳೇ ಕಾರಣ ಅಂತ ಅನ್ಕೊಂಡಿದ್ದಾಳೆ. ಬಟ್ ಅಲ್ಲ, ಬೇರೊಂದು ಕಾರಣ ಇದೆ ಅಂತ ಹೆಂಗಾದ್ರೂ ಮಾಡಿ ಅವಳಿಗೆ ತಿಳಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಅಷ್ಟೆಲ್ಲ ಆ ಟೈಮ್ ಅಲ್ಲಿ ಬೆಳಗ್ಗೆ ನಮ್ ಹೀರೋ ಕಾರಲ್ಲಿ ಸ್ಪೀಡ್ ಆಗಿ ಹೋದ ಅಂತ ಒಂದು ಲೆಟರ್ ಬಂದಿತ್ತಲ್ಲ, ಕಂಪ್ಲೇಂಟ್ ಲೆಟರ್. ಅದ್ರಲ್ಲಿ ಟೈಮಿಂಗ್ ಎಲ್ಲ ಕೂಡ ಹಾಕಿದ್ರಲ್ವಾ, ಆ ಲೆಟರ್ ನ ತಗೊಳ್ಳೋಣ ಅಂತ ಟೆಲಿಪೋರ್ಟ್ ಮಾಡ್ಕೊಂಡು ದಿಢೀರ್ ಅಂತ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರತ್ಯಕ್ಷ ಆದ್ರೆ ಹೆಂಗಿರುತ್ತೆ ಅಲ್ಲಿರೋ ಆಫೀಸರ್ ಭಯನೇ ಪಟ್ಬಿಟ್ರು. ನೀನ್ ಎಲ್ಲಿಂದನೋ ಬಂದೆ, ಇಷ್ಟೊತ್ತಲ್ಲಿ ಏನಕ್ಕೋ ಬಂದೆ ಅಂತ. ಬಟ್ ಅವ್ನ ಅದಕ್ಕೆಲ್ಲ ಆನ್ಸರ್ ಮಾಡಿಲ್ಲ. ಆ ಬಂದಿರೋ ಕಂಪ್ಲೇಂಟ್ ಲೆಟರ್ ಅಲ್ಲಿ ಟೈಮ್ ಬಂದು 4 ಗಂಟೆ ಅಂತ ಇರತ್ತಲ್ವಾ, 4 ಗಂಟೆಗೆ ಇವ್ನ ಲಾಸ್ಟೇಜ್ ಆಗಿರ್ಬೇಕಂದ್ರೆ ಆಪೋಸಿಟ್ ಸ್ಪೀಡ್ ಆಗಿ ಏನಕ್ಕೆ ಹೋದ, ಅದನ್ನ ಟ್ರಾಫಿಕ್ ಪೊಲೀಸ್ ಅವರು ಟ್ರ್ಯಾಕ್ ಮಾಡ್ಕೊಂಡು ಹಿಂದ್ಗಡೆನೆ ಹೋಗಿರ್ತಾರಲ್ವಾ, ಅದನ್ನೆಲ್ಲ ಅವನು ಸಿಸಿಟಿವಿ ಫುಟೇಜ್ ಅಲ್ಲಿ ಚೆಕ್ ಮಾಡಿದಾಗ ಪಕ್ಕದಲ್ಲೇ ಯಾವ್ದೋ ಒಂದು ಹೋಟೆಲ್ ಒಳಗಡೆ ಕಾರ್ ನ ಪಾರ್ಕ್ ಮಾಡಿರೋ ತರ ಕಾಣಿಸ್ತಾ ಇದೆ. ಆಕ್ಚುಲಿ ಕರೆಕ್ಟ್ ಆಗಿ ಅದೇ ಟೈಮ್ ಅಲ್ಲೇ ಬ್ಲಾಕ್ ಕೂಡ ಅವ್ರ ಜೂನಿಯರ್ ನ ಹುಡುಕೊಂಡು ಅಲ್ಲಿ ಡೋರ್ ಓಪನ್ ಮಾಡ್ಕೊಂಡು ಇಲ್ಲಿ ಡೋರ್ ಓಪನ್ ಮಾಡ್ಕೊಂಡು ಎಲ್ಲ ಹತ್ರ ಹೋಗಿರ್ತಾರಲ್ವಾ, ಅವಾಗ ಈ ಹೋಟೆಲ್ ಗೆ ಕೂಡ ಬಂದಿರ್ತಾರೆ. ಅವಾಗ ಅದೇ ಹೋಟೆಲ್ ಅಲ್ಲಿ ಕಾರಿಡಾರ್ ಅಲ್ಲಿ ನಮ್ ಹೀರೋ ನಡ್ಕೊಂಡ್ ಬರ್ತಾ ಇರ್ತಾನೆ. ಅದನ್ನ ಬ್ಲಾಕ್ ನೋಡಿರ್ತಾನೆ. ಹಂಗಾದ್ರೆ ಆ ಟೈಮ್ ಅಲ್ಲಿ ಹೋಟೆಲ್ ಗೆ ಹೀರೋ ಏನಕ್ಕೆ ಹೋದ ಅಂತ ಯೋಚನೆ ಮಾಡ್ತಾ ಇದಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸಿದ್ರೆ ಹೀರೋಗೆ ಇವಾಗ ಟೆಂಪರರಿ ಮೆಮೊರಿ ಲಾಸ್ ಅಲ್ಲ, ಹೀರೋಯಿನ್ ಕೂಡ ಯಾರಂತ ಗೊತ್ತಿಲ್ವಲ್ಲ, ಈ ಫೋಟೋಸ್ ಎಲ್ಲ ತೋರಿಸಿದ್ರೆ ನೆನಪು ಬರತ್ತೇನೋ, ಅವನನ್ನ ಮೀಟ್ ಮಾಡೋಣ ಅಂತ ಅನ್ಕೊಂತಾಳೆ. ಆದ್ರೆ ಅಷ್ಟರಲ್ಲಿ ನಮ್ ಹೀರೋನೇ ಕಾಲ್ ಮಾಡ್ಬಿಟ್ಟು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಈ ತರ ಹೋಟೆಲ್ ಗೆ ಬಾ ಅಂತ ಕರೆದಾಗ ಇವಳು ಅಲ್ಲಿಗೆ ಹೋಗ್ತಾಳೆ. ನೋಡಿದ್ರೆ ನಮ್ ಹೀರೋ ಜೊತೆಗೆ ಒಬ್ಬನ್ನ ಕರ್ಕೊಂಡ್ ಬಂದಿರ್ತಾನೆ. ಇವನ್ ಬೇರೆ ಯಾರು ಅಲ್ಲ, ಫಸ್ಟ್ ನಮ್ ಹೀರೋಯಿನ್ ಕಾಪಾಡ್ಬೇಕು ಅಂತ ಟ್ರೈ ಮಾಡಿರ್ತಾಳೆ. ಅವ್ನ್ ಬೆನ್ನಿಂದ್ಗಡೆ ಒಂದು ಶಾಡೋ ಇರೋದ್ರ ನೋಡ್ಬಿಟ್ಟು ಹೀರೋಗೆ ಹೆಲ್ಪ್ ಎಲ್ಲ ಕೇಳ ಕರೆದಿರ್ತಾಳಲ್ವಾ, ಅವನೇ ಇದು. ಅವಾಗ ಇವನ್ನ ಬಂದು ಜೈಲಲ್ಲಿ ಹಾಕಿರ್ತಾರಲ್ವಾ, ಆ ಟೈಮಲ್ಲಿ ಅವ್ನಿಗೆ ಕಾಲ್ ಬಂದಾಗ ನಮ್ ಹೀರೋ ತಾನೇ ಆ ಜಾಗಕ್ಕೆ ಹೋಗಿರ್ತಾನೆ. ಅವ್ರ ಅಮ್ಮನ ಹಾಸ್ಪಿಟಲ್ ಇಂದ ಕರ್ಕೊಂಡ್ ಬರೋದಕ್ಕೋಸ್ಕರನೇ ನಾನ್ ಅಲ್ಲಿ ಹೋಗಿದ್ದು, ನಿನ್ನಿಂದ ನಾನೇನ್ ಆ ಜಾಗಕ್ಕೆ ಹೋಗಿಲ್ಲ, ನಿನ್ನಿಂದ ನನ್ಗೇನ್ ತಲೆಗ ಏಟ್ ತಗ್ಲಿಲ್ಲ, ನೀನ್ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ, ನಾನು ಅವತ್ತು ಹೋಟೆಲ್ಗೆ ಹೋಗ್ಬೇಕು ಅಂತ ಹೋಗಿದ್ದು, ಅವಾಗ ಆ ಸೋಲ್ಜರ್ ನನ್ನ ಹಾಸ್ಟೇಜ್ ಆಗಿ ಹಿಡಿದು ಬಿಟ್ಟ ಅನ್ನೋ ತರ ಹೇಳ್ತಾರೆ. ಸರಿ, ಹಂಗಾದ್ರೆ ನೀವೇನಕ್ಕೆ ಅವತ್ತ ಹೋಟೆಲ್ ಹತ್ರ ಹೋದ್ರಿ ಅಂತ ಕೇಳಿದ್ರೆ ಹೀರೋ ಅದ್ರ ಬಗ್ಗೆ ಏನು ನೆನಪಿಲ್ಲ, ಇಲ್ಲ ನನ್ಗೆ ನೆನಪಿಲ್ಲ ಅಂತ ಹೇಳ್ತಾನೆ. ಬಟ್ ಹೀರೋಯಿನ್ ಅವತ್ತ ಶಾಡೋ ಟಚ್ ಮಾಡಿದಾಗ ಬುಲೆಟ್ ಸೌಂಡ್ ಕೇಳಿಸಿರುತ್ತಲ್ಲ, 2 ಬುಲೆಟ್ ಸೌಂಡ್ ಕೇಳಿಸಿರುತ್ತೆ. ಅದ್ರಲ್ಲಿ ಒಂದು ಹೀರೋಗೆ ತಗ್ಲಿರೋದು ಅಂತ ಅವಳಿಗೆ ಇವಾಗ ಅರ್ಥ ಆಗ್ತಾ ಇದೆ. ತುಂಬಾ ಫೀಲ್ ಮಾಡಿ ಅಳ್ತಾಳೆ. ಆದ್ರೆ ಟಕ್ ಅಂತ ನಮ್ ಬ್ಲಾಕ್ ಅಂದ್ರೆ ನಮ್ ಹೀರೋ ಅವಳನ್ನ ತರ್ತಾರ ಅಂತ ಹೇಳ್ಕೊಂಡೋಗಿ, ನೋಡು ಅವ್ರ ಅಮ್ಮ ಜೊತೆ ಸಂತೋಷವಾಗಿದ್ದಾನೆ, ನೋಡು ಇವತ್ತು ಅವ್ರು ಸಂತೋಷವಾಗಿರೋದಕ್ಕೆ ನೀನೇ ಕಾರಣ ಅಂತ ಹೇಳಿ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡ್ತಾನೆ. ಅಂದ್ರೆ ಇನ್ಮೇಲೆ ನನ್ನ ಒಂದು ಆ ಪರಿಸ್ಥಿತಿಗೆ ನೀನೇ ಕಾರಣ ಅಂತ ಹೇಳಿ ಫೀಲ್ ಮಾಡಬೇಡ, ಇದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ, ಯಾರ ಮೇಲೆ ಶಾಡೋ ಕಾಣಿಸಿದ್ರು ನೀನ್ ನನ್ಗೆ ಹೇಳು, ನಾವ್ ಅವ್ರನ್ನ ಕಾಪಾಡೋಣ ಅನ್ನೋ ತರ ಹೇಳಿದಾಗ ಇವಳಿಗೂ ಒಂದ್ ಸ್ವಲ್ಪ ಬೇಜಾರಾಗುತ್ತೆ, ಸೈಲೆಂಟ್ ಆಗ್ಬಿಟ್ಲು. ಆ ಟೈಮಲ್ಲಿ ನಮ್ಮ ಹೀರೋ ಹೊಟ್ಟೆ ಒಳಗಡೆ ಇಳಿಗಳು ಓಡಾಡಕ್ಕೆ ಸ್ಟಾರ್ಟ್ ಆಯ್ತು. ನಂಗೆ ತುಂಬಾ ಊಟ ಇಸ್ತಿದೆ, ಬಾರೆ ತಿನ್ನೋಣ ಅಂತ ಹೇಳಿ ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗ್ತಾನೆ. ಹೀರೋಗಂತೂ ತುಂಬಾ ಸಂತೋಷ ಊಟ ತಿನ್ನೋದಕ್ಕೆ, ಏನ್ ಟೇಸ್ಟ್ ಆಗಿದೆ ಅಂತ ತಿಂತಾ ಇರ್ತಾನೆ. ಅವಾಗ ಅವಳು ಅಂತಾಳೆ, ತುಂಬಾ ಥ್ಯಾಂಕ್ಸ್, ನೀನ್ ಈ ವಿಷಯ ಹೇಳಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾನೇ ಕಾರಣ ಅಂತ ಹೇಳಿ ನಾನು ತುಂಬಾ ಫೀಲ್ ಮಾಡ್ತಾ ಇದ್ದೆ ಅಂತ ಹೇಳ್ದವಳು. ಫೋಟೋಸ್ ಎಲ್ಲ ಕೊಡ್ತಾಳೆ. ಚಿಕ್ಕ ವಯಸ್ಸಲ್ಲಿ ನಾನು ನೀನು ತಗೊಂಡಿರೋ ಫೋಟೋಸ್, ಅಟ್ಲೀಸ್ಟ್ ಈ ಚಿಕ್ಕ ವಯಸ್ಸು ಫೋಟೋಸ್ ಎಲ್ಲ ನೋಡಿದಾಗ ಕೂಡ ನಿನ್ಗೇನಾದ್ರೂ ನೆನಪು ಬರುತ್ತೇನೋ ಅಂತ ಹೇಳಿ ಕೊಟ್ಟವಳು. ನಾನೀಗ ಮುಜಿನ್ಗೆ ಹೋಗ್ತಾ ಇದ್ದೀನಿ, ನನ್ ಟೈಮ್ ಆಯ್ತು, ಬರ್ತೀನಿ ಅಂತ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಆ ಟೈಮಲ್ಲಿ ಬ್ಲಾಕ್ ಏನೋ ಹೇಳ್ಬೇಕು ಅಂತ ಅನ್ಕೊಂಡ, ಬಟ್ ಅವಳು ಅದನ್ನ ಕಿವಿಗೆ ಹಾಕೊಂಡಿಲ್ಲ, ಅಲ್ಲಿಂದ ಎದ್ದೊಟ್ಟೋದ್ಲು. ಇದೇ ಟೈಮಲ್ಲಿ ಇವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ಆ ಸೀನಿಯರ್ ಆಫೀಸರ್ ಒಬ್ರು ಇರ್ತಾರಲ್ವಾ, ಅವ್ರು ಬಂದವ್ರು ಏನು ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರಿಲ್ಲ, ಎಲ್ಲರೂ ಎಲ್ಲೊಟ್ಟೋಗಿದ್ದಾರೆ ಅಂದಾಗ ಈ ತರ ಹೆಡ್ ಆಫೀಸರ್ ಬಂದು ಆ ಫ್ರೀಸರ್ ಅಲ್ಲಿ ಸತ್ಲಲ್ಲ ಹುಡುಗಿ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಮುಜನ್ಗೆ ಹೋಗಿದ್ದಾರೆ ಅಂತ. ಸರಿ, ಹೀರೋ ಎಲ್ಲಿ ಅಂದ್ರೆ ಅವನೆಲ್ಲೋದ್ನೋ ಗೊತ್ತಿಲ್ಲ ಅಂತ ಇದಾರೆ. ಅದೇ ಟೈಮಲ್ಲಿ ನಮ್ ಹೀರೋ ಕೂಡ ಹೀರೋನ್ಗೆ ಕಾಲ್ ಮಾಡ್ಕೊಂಡು ಒಳಗಡೆ ಬರ್ತಾ ಇದ್ದಾನೆ. ಈ ಸೀನಿಯರ್ ಆಫೀಸರ್ ಗೆ ಟೆನ್ಷನ್ ಆಗ್ಬಿಟ್ಟು ಎಲ್ಲ ಹೋಗಿದ್ದೆ, ಇಷ್ಟು ಲೇಟ್ ಆಗಿ ಬರ್ತಾ ಇದೆ ಅಂತ ಕೇಳಿದ್ರೆ ಅದೆಲ್ಲ ಅವ್ನ ಕಿವಿಗೆ ಹಾಕೊಂಡಿಲ್ಲ. ಹೀರೋನ್ಗೆ ರಿಪೀಟೆಡ್ ಆಗಿ ಕಾಲ್ ಮಾಡ್ತಾ ಇದ್ದಾನೆ. ಆ ಕಡೆ ಹೀರೋಯಿನ್ ಕಾಲ್ ಅಟೆಂಡ್ ಮಾಡ್ತಾ ಇಲ್ಲ. ಇವಳಿಗೆ ಎಷ್ಟು ಕೊಪ್ಪಿದ್ರೆ ಕಾಲ್ ಅಟೆಂಡ್ ಮಾಡಲ್ಲ ಅಂತ ಬೈತಾ ಇದ್ದಾರೆ. ಇದನ್ನ ನೋಡ್ಬಿಟ್ಟು ಅಲ್ಲಿರೋ ಸೀನಿಯರ್ ಆಫೀಸರ್ ಗೆ ಟೆನ್ಷನ್ ಆಗೋಯ್ತು. ಬರ್ತಾ ಬರ್ತಾ ನನ್ಗೆ ಮರ್ಯಾದಿನೇ ಕಡಿಮೆ ಆಗ್ತದೆ, ಇವನ್ ತಲೆ ಗೇಟ್ ಬೀಳೋದು ಬಿತ್ತು ನನ್ ಮರ್ಯಾದೆಲ್ಲ ಹೋಗ್ತಾ ಇದೆ ಅಂತ ನೋಡ್ತಾರೆ. ಟೆನ್ಷನ್ ಆದ್ರೂ ಅವ್ರು ಸೈಲೆಂಟ್ ಆಗಿ ಅವ್ರ ಸೀಟ್ ಅಲ್ಲಿ ಕೂತ್ಕೊಂಡ್ಬಿಟ್ರು. ಅದಾದ್ಮೇಲೆ ಈ ಮುಜ್ಜಿನ್ಗೆ ಹೊರಟಿದ್ರಲ್ವಾ ಒಂದು ಹೆಡ್ ಆಫೀಸರ್, ಅವರು ಮತ್ತೆ ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡ್ಬಿಟ್ಟು ಆ ಫ್ರೀಸರ್ ಅಲ್ಲಿ ಸತ್ಲಲ್ವಾ ಹುಡುಗಿ ಅಕೌಂಟ್ ಗೆ ಏನಾದ್ರು ಅಮೌಂಟ್ ಏನಾದ್ರು ಬಂದಿತ್ತಾ ನೋಡು ಅಂದಾಗ ಅವರು ಚೆಕ್ ಮಾಡ್ಬಿಟ್ಟು ಇಲ್ಲ ಸರ್ ಅಮೌಂಟ್ ಏನು ಬಂದಿಲ್ಲ ಅಂತ ಹೇಳ್ತಾರೆ. ಇದೇನಿದು ಮತ್ತೇನಕ್ಕೆ ಹುಡುಗಿ ಡೈರಿ ಹತ್ರ ಬರ್ದಿಟ್ಟಿದ್ದಾಳೆ ಅಂತ. ಪ್ಲಸ್ ಅಮೌಂಟ್ ಬರ್ದಿರೋ ಜೊತೆಗೆ ಮುಜ್ಜಿನಲ್ಲಿರೋ ಯಾವ್ದೋ ಒಂದು ಅಡ್ರೆಸ್ ನ ಅವಳು
ಬರ್ದಿರ್ತಾಳೆ. ಆ ಡ್ರೆಸ್ ಗೆ ಇವಾಗ ಹೆಡ್ ಆಫೀಸರ್ ಹೋಗ್ತಾ ಇರೋದು. ಆ ಸ್ಪಾಟ್ ಗೂ ಹೊಟ್ಟೋದ್ರು. ಆ ಸ್ಪಾಟ್ ಅಲ್ಲಿ ಒಂದು CCTV ಕ್ಯಾಮೆರಾ ಇರೋದನ್ನ ನೋಡ್ತಾರೆ. ಅದ್ರ ಫುಟೇಜ್ ಬೇಕು ಅಂತ ಹೇಳಿದಾಗ ಫುಟೇಜ್ ತೆಗಕ್ಕೆ 20 ಮಿನಿಟ್ಸ್ ಆಗುತ್ತೆ, ವೇಟ್ ಮಾಡಿ ಅಂತ ಹೇಳಿದ್ರು. ಸೊ ಅದೇ ಏರಿಯಾನಲ್ಲೇ ಇವ್ರು ಗೊತ್ತಿರೋ ಒಂದು ಸೀನಿಯರ್ ಪೊಲೀಸ್ ಆಫೀಸರ್ ಇರ್ತಾರೆ, ಒಂದು ಕಮಿಷನರ್ ಅಂತಾನೆ ಇಟ್ಕೊಳ್ಳಿ. ಅವರು ಮತ್ತೆ ಈ ಹೆಡ್ ಪೊಲೀಸ್ ಆಫೀಸರ್ 20 ವರ್ಷಗಳ ಹಿಂದೆ ಒಟ್ಟಿಗೆ ಕೆಲಸ ಮಾಡಿದವ್ರು ಒಂದ್ ಜಾಗದಲ್ಲಿ. ಅದಾದ್ಮೇಲೆ ಇವ್ರಿಗೆ ಪ್ರಮೋಷನ್ ಬಂದು ಇವ್ರು ಈ ಜಾಗಕ್ಕೆ ಬಂದಿದ್ದಾರೆ. ಅವ್ರನ್ನ ನೋಡಕ್ಕೆ ಅಂತ ಬಂದಾಗ ಏನೋ ತುಂಬಾ ದೂರ ಬಂದ್ಬಿಟ್ಟಿದ್ಯಾ ಅಂದಾಗ, ಏನಿಲ್ಲ ಆ ಫ್ರೀಸರ್ ಡೆತ್ ಬಗ್ಗೆ ನೀವು ಕೇಳ್ಪಟ್ಟಿರ್ತೀರಾ, ಆ ಹುಡುಗಿ ಕೇಸ್ ಇನ್ವೆಸ್ಟಿಗೇಟ್ ಮಾಡ್ಕೊಂಡ್ ಬಂದೆ, CCTV ಫುಟೇಜ್ ಬೇಕಾಗಿತ್ತು, ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂದ್ರು, ಅದಕ್ಕೆ ನಿಮ್ಮನ್ನ ನೋಡ್ಕೊಂಡು ಹೋಗಕ್ ಬಂದೆ ಅಂತ ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಹೆಡ್ ಆಫೀಸರ್ ಗೆ ಕಾಲ್ ಬರುತ್ತೆ. ಈ ತರ ಫುಟೇಜ್ ಸಿಕ್ತು ಸರ್, ನಿಮ್ಗೆ ಕಳ್ಸೋದಾ ಅಂತ. ಇವ್ರ ಹತ್ರ ಫೋನ್ ತಾನೇ ಇರೋದು, ಅದೇ ಲ್ಯಾಪ್ಟಾಪ್ ಅಲ್ಲಿ ನೋಡಕ್ಕೆ ಈಸಿ ಆಗಿರುತ್ತೆ ಅಂತ ಆ ಸೀನಿಯರ್ ಇದ್ರಲ್ಲ ಒಬ್ರು ಕಮಿಷನರ್, ಸರಿ ನನ್ನ ಇಮೇಲ್ ಗೆ ಕಳ್ಸ್ಬಿಡು ಅಂತ ಹೇಳ್ತಾರೆ. ಅವ್ರ ಇಮೇಲ್ ಗೆ ಕೂಡ ಕಳ್ಸಿದ್ರು. ಬಟ್ ತುಂಬಾ ಬಫಿಂಗ್ ಆಗ್ತಾ ಇದೆ, ವಿಡಿಯೋ ಬೇಗ ಓಪನ್ ಆಗ್ತಾ ಇಲ್ಲ. ನನ್ಗೆ ಇವಾಗ ಇದೆಲ್ಲ ನೋಡಕ್ಕೆ ಟೈಮ್ ಇಲ್ಲ, ನಾನು ಪೆನ್ ಡ್ರೈವ್ ಅಲ್ಲಿ ಕಾಪಿ ಮಾಡ್ಕೊಂಡು ಹೋಗ್ತೀನಿ, ಆಮೇಲೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಕಾಪಿ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಆ ಫುಟೇಜ್ ಕೂಡ ಪ್ಲೇ ಆಗುತ್ತೆ. ಅದನ್ನ ನೋಡಿ ಇಲ್ಲಿರೋ ಕಮಿಷನರ್ ಸಖತ್ ಶಾಕ್ ಆಗ್ಬಿಟ್ರು, ಏನಕ್ಕೆ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ನಮ್ಮ ಹೀರೋ ಅವರ ಹೆಡ್ ಆಫೀಸರ್ ಕೂಡ ಅಲ್ಲಿಂದ ಹೋಗಿದೊಂದ್ ಸ್ವಲ್ಪ ಹೊತ್ತಿಗೆ ನಮ್ಮ ಹೀರೋಯಿನ್ ಕೂಡ ಇದೇ ಕಮಿಷನರ್ ಆಫೀಸ್ಗೆ ಬರ್ತಾ ಇದ್ದಾಳೆ. ಯಾಕಂದ್ರೆ ಲಿಸ್ಟ್ ಅಲ್ಲಿರೋ ಆ ಜಂಗ್ ಅವರ ಅಪ್ಪ ಫ್ರೆಂಡ್ ಬೇರೆ ಯಾರು ಅಲ್ಲ, ಈ ಕಮಿಷನರೇ. ಸೊ ಅಲ್ಲಿರೋ ನಿಂತ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಕಮಿಷನರ್ ಯಾವಾಗ ಹೊರಗಡೆ ಬರ್ತಾರೆ ಅಂತ ಕೇಳ್ತಾ ಇರ್ತಾಳೆ. ಇವಾಗ ಇದೇ ಜಾಗದಲ್ಲೇ ಇನ್ನೊಂದ್ ಹತ್ರ ಒಂದಿಬ್ರು ಹುಡುಗರು ಬಂದು ಆಟ ಆಡ್ತಾ ಇರ್ತಾರೆ. ಅಲ್ಲಿಗೆ ಯಾರೋ ಒಂದು ವ್ಯಕ್ತಿ ಬಂದ್ಬಿಟ್ಟು ನನ್ನ ಹತ್ರ ಚಿಕ್ಕ ನಾಯಿ ಮರಿ ಇದೆ, ನೋಡಕ್ ಬರ್ತೀರಾ ಅಂತ ಕರೀತಾರೆ. ನಾಯಿ ಮರಿ ಅಂದ್ರೆ ಯಾವ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ, ಓಕೆ ಬರ್ತೀವಿ ಅಂತ ಹೇಳಿ ತುಂಬಾ ಖುಷಿಯಾಗಿ ಹೇಳ್ತಾರೆ. ಬಟ್ ಇವಾಗ ಮಾತಾಡಿದ್ರಲ್ಲ ಆ ವ್ಯಕ್ತಿಯ ಮುಖ ನಮ್ಗೆ ತೋರಿಸಿಲ್ಲ. ಇಲ್ಲಿ ನಮ್ ಹೀರೋಯಿನ್ ಕೂಡ ಕಮಿಷನರ್ ಯಾವಾಗ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ಲಲ್ಲ, ಅವಾಗ ಹೀರೋ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಾನೆ, ಇವಳು ಕಾಲ್ ಪಿಕ್ ಮಾಡ್ತಾನೆ ಇಲ್ಲ. ಹೀರೋ ಹೇಳಿದ ತಾನೆ ಬ್ಲಾಕ್ ಕಲರ್ ಶಾಡೋ ಯಾರಿಂದ ಕಾಣಿಸಿದ್ರು ಹೇಳು ಹೆಲ್ಪ್ ಮಾಡ್ತೀನಿ ಅಂತ, ಅವನೊಬ್ಬ ಬಿಡು ಅಂತ ಹೇಳಿ ಇವಳು ಕಾಲ್ ಅಟೆಂಡ್ ಮಾಡ್ತಾ ಇಲ್ಲ. ಆದ್ರೆ ಅದೇ ಟೈಮ್ ಅಲ್ಲಿ ಕಮಿಷನರ್ ಅಲ್ಲಿಂದ ಹೊರಗಡೆ ಬಂದು ಕಾರ್ ಹತ್ಕೊಂಡು ಹೋಗ್ತಾ ಇದಾರೆ. ಇವಳು ಅದನ್ನ ಗಮನಿಸ್ಕೊಂಡಿಲ್ಲ. ಸರ್ ಬರಕಿನ್ನು ಎಷ್ಟೊತ್ತಾಗುತ್ತೆ ಅಂತ ಹೀರೋ ಆಫೀಸರ್ ನ ಕೇಳಿದಾಗ, ಏನ್ ಮೇಡಮ್ ನೋಡಿಲ್ವಾ ಅದು ಅಲ್ಲಿ ಕಾರಲ್ಲಿ ಹೋಗ್ತಾ ಇದಾರೆ ಅಂದಾಗ, ಅಯ್ಯೋ ಹೋಗ್ತಾ ಇದಾರೆ ಅಂತ ಇವಳು ಕಾರ್ನ ಫಾಲೋ ಮಾಡ್ಕೊಂಡು ಹೋಗಿ ಶುರು ಮಾಡಿದ್ಲು. ನಮ್ ಹೀರೋ ಇಲ್ಲಿ ಆಲ್ಮೋಸ್ಟ್ ಮನೆಗ್ ಬಂದ್ಬಿಟ್ಟ. ಮನೆಗ್ ಬಂದವನ್ ಕೂಡ ಇವಾಗವರೆಗೂ ಹೀರೋಯಿನ್ ಗೆ ಕಾಲ್ ಮಾಡೋದನ್ನ ಸ್ಟಾಪ್ ಮಾಡಿಲ್ಲ. ಬಟ್ ಅವ್ಳು ಕಾಲ್ ಅಟೆಂಡ್ ಮಾಡ್ತಾನೆ ಇಲ್ಲ. ಅವ್ಳಿಗೆ ಎಷ್ಟು ಕೊಬ್ಬಿದ್ರೆ ಕಾಲ್ ಅಟೆಂಡ್ ಮಾಡಲ್ಲ. ಹೀರೋಗೂ ಅದಕ್ಕೂ ಏನು ಸಂಬಂಧ ಅಂದ್ರೆ ನಿನ್ನಿಂದನೇ ಹೀರೋ ಸತ್ತಿಲ್ಲ ಅಂತ ನಾನು ಪ್ರೂವ್ ಮಾಡಿದ್ಮೇಲೆ ಕೂಡ ಅವ್ಳು ಯಾಕೆ ನಾನು ಕಾಲ್ ಅಟೆಂಡ್ ಮಾಡ್ತಾ ಇಲ್ಲ ಅಂದಾಗ ಆ ರೀಪರ್ಸ್ ಹೇಳ್ತಾರೆ, ನೀನ್ ಏನೇ ಮಾಡೋಂಗಿದ್ರು ಆದಷ್ಟು ಬೇಗ ಮಾಡ್ಬೇಕು. ಇವಾಗ ಹೀರೋ ಮೈ ಒಳಗಡೆ ಇದೆಯಾ, ಅವನನ್ನ ಸಾಯಿಸಕ್ಕೆ ಯಾರೋ ಪ್ರಯತ್ನ ಪಡ್ತಾ ಇದಾರೆ. ಇನ್ ಕೇಸ್ ಸೆಕೆಂಡ್ ಟೈಮ್ ಹೀರೋನ ಯಾರಾದ್ರೂ ಸಾಯಿಸಿದ್ರು ನೀನ್ ಅವ್ನ ಮೈ ಬಿಟ್ಟು ಹೊರಗಡೆ ಬಂದ್ಬಿಡ್ತೀಯ. ಅದಾದ್ಮೇಲೆ ಬೇರೆಯವ್ರ ಮೈ ಒಳಗಡೆ ಹೋದ್ರೆ ಹೋಗ್ಬಿಟ್ಟು ಕೂಡ ನೀನ್ ಹೀರೋಯಿನ್ ಹತ್ರ ಹೋಗಿ ಮಾತಾಡಿದ್ರೆ ಅವಳಿಗೆ ನೀನು ಗುರ್ಸಿಕ್ಕಲ್ಲ, ನಿನ್ಗೆ ಅವ್ಳು ಹೆಲ್ಪ್ ಮಾಡೋದಿಲ್ಲ. ಸೊ ಆದಷ್ಟು ಬೇಗ ನೀನ್ ಕಂಡಿಡಿ ಅಂದಾಗ ಇದೇನ್ ಕರ್ಮಾನೋ ಅಂತ ಹೇಳಿ ಅವನು ಸುಮ್ನೆ ಆದ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ಸ್ಕ್ವಾಡ್ ಇದ್ದ ಅಲ್ವಾ ಒಬ್ಬ ಹಾಸ್ಪಿಟಲ್ ಅಲ್ಲಿ, ಅವನು ನಮ್ಮ ಹೀರೋಗೆ ಕಾಲ್ ಮಾಡಿದ್ದಾನೆ, ಅಂದ್ರೆ ಬ್ಲಾಕ್ ಗೆ ಕಾಲ್ ಮಾಡಿದ್ದಾನೆ. ಆದ್ರೆ ಈ ಸತಿ ಅವ್ನು ಏನ್ ಮಾತಾಡ್ತಾ ಇದ್ದಾನಂದ್ರೆ, ಇಲ್ಲ ನನ್ನ ಹತ್ರ ಬರೀ ಸಾರಿ ಮಾತ್ರ ಹೇಳಿದ್ದು, ಪ್ಲೀಸ್ ನನ್ನ ಸಾಯಿಸ್ಬೇಡ ಅಂತ ಕೇಳ್ಕೊಂತ ಇದ್ದಾನೆ. ಇದ್ರಿಂದಾನೇ ಇಲ್ಲಿ ನಮ್ ಬ್ಲಾಕ್ ಗೆ ಅರ್ಥ ಆಗೋಯ್ತು ನಮ್ ಹೀರೋನ ಸಾಯಿಸಕ್ಕೆ ಪ್ರಯತ್ನ ಪಡ್ತಾ ಇರೋನು ಸ್ಕ್ವಾಡ್ ನ ಕೂಡ ಸಾಯಿಸಕ್ಕೆ ಹೋಗಿದ್ದಾನೆ ಅಂತ. ಎದ್ನೋ ಬಿದ್ನೋ ಅಂತ ಇವನು ಹಾಸ್ಪಿಟಲ್ ಹೋಗಿ ನೋಡಿದ್ರೆ ಆಲ್ರೆಡಿ ಎಲ್ಲ ಸ್ಕ್ವಾಡ್ ಸತ್ತೋಗ್ಬಿಟ್ಟಿದ್ದಾನೆ. ಅವ್ನ ಕೈಯಲ್ಲೇ ಫೋನ್ ಇರುತ್ತೆ. ಫೋನ್ ಎತ್ಕೊಂಡು ನೋಡಿದಾಗ ಹಂಗಾದ್ರೆ ನನ್ಗೆ ಕಾಲ್ ಮಾಡಿರೋನು ಇಲ್ಲೇ ಎಲ್ಲೋ ಇರ್ಬೇಕು ಅಂತ ನೋಡಿದ್ರೆ ಪಕ್ಕದ ಬೆಡ್ ಅಲ್ಲೇ ಕೂತಿದ್ದಾನೆ. ಇವನ್ ಬೇರೆ ಯಾರು ಅಲ್ಲ, ಅವತ್ತು ನಮ್ ಹೀರೋ ಸತ್ತಿದ್ದಾನೆ ಅಂತ ಫಸ್ಟ್ ಟೈಮ್ ಸತ್ತಾಗ ಕಣ್ಣೆಲ್ಲ ಕಿತ್ತಕ್ಕೆ ಅಂತ ಬಂದಿರ್ತಾನಲ್ವಾ, ಇವನೇ ಈ ಸ್ಕ್ವಾಡ್ ಗೆ ಬೆದರಿಸಿ ನಮ್ ಹೀರೋನ ಶೂಟ್ ಮಾಡಕ್ಕೆ ಹೇಳಿರೋದು. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಇದು ಗೊತ್ತಾಗಿದ ತಕ್ಷಣ ಅಲ್ಲಿ ನಮ್ಮ ಹೀರೋಗೂ ಮತ್ತೆ ಅಂದ್ರೆ ಬ್ಲಾಕ್ಗೂ ಮತ್ತೆ ಅವ್ನಿಗಿಬ್ಬರಿಗೂ ಸರಿಯಾದ ಕ್ಲಾಶ್. ಅವ್ನ ಕೈಲಿರೋ ಇಂಜೆಕ್ಷನ್ ನಮ್ ಹೀರೋಗೆ ಹಾಕ್ಬಿಟ್ಟ. ಇದ್ರು ನಾವು ಬ್ಲಾಕ್ ತುಂಬಾ ಕಷ್ಟಪಟ್ಟು ಅವ್ನು ಹಿಡಿಯಕ್ಕೆ ಟ್ರೈ ಮಾಡ್ತಾ ಇದಾರೆ, ಓಡಿಸಿ ಹಿಡಿತಾ ಇದಾರೆ. ಆ ಟೈಮ್ ಅಲ್ಲಿ ಅವನ ಜ್ಞಾನ ತಪ್ಪತ್ರ ಒಂದ್ ಇಂಜೆಕ್ಷನ್ ಹಾಕಿದಾನಲ್ಲ, ಅದು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತು. ಇನ್ನೇನ್ ಹಿಡಿದ್ಬಿಟ್ರು ಅವ್ನ ಮಗಕ್ಕೆ ಒಂದ್ ಪಂಚ್ ಕೊಟ್ಬಿಟ್ರು ಅಂತ ನೋಡೋಷ್ಟ್ರಲ್ಲಿ ಅವನು ನಮ್ಮ ಬ್ಲಾಕ್ ನ ತಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಓಡೋಗ್ಬಿಟ್ಟ. ಇನ್ ರೋಡಲ್ಲಿ ಬಿದ್ರೆ ಹೆಂಗಿರುತ್ತೆ. ಸೊ ಟಕ್ಕಂತ ಅಲ್ಲಿರೋ ಒಂದು ಡೋರ್ ನ ತೆಕ್ಕೊಂಡು ಟೆಲಿಪೋರ್ಟ್ ಆಗಿ ಅವ್ನ ಮನೆಗೆ ಬಂದ್ಬಿಟ್ಟು ಯಾರೋ ಇವನ್ನ ಸಾಯಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ಕೊಂಡೆ ಜ್ಞಾನ ತಬ್ಬಿಟ್ಟ. ಇಲ್ಲಿ ನಮ್ ಹೀರೋಯಿನ್ ಕಮಿಷನರ್ ಫಾಲೋ ಮಾಡ್ಕೊಂಡೆ ಹೋಗ್ತಾ ಇದ್ಲಲ್ವಾ, ಮುಂದ್ಗಡೆ ಹೋಗ್ತಾ ಇರೋ ಕಾರ್ ಕಮಿಷನರ್ ಬಂದು ಆಲ್ಮೋಸ್ಟ್ ಒಂದ್ ಹುಡುಗನ ಡಿಕ್ಕಿ ಹೊಡೆತರ ಹೊಟ್ಟೋದ್ರ ಹುಡುಗ ಅಡ್ಡ ಬಂದ್ಬಿಟ್ಟ. ಟಕ್ಕಂತ ಇವ್ರ ಕಾಲಿಂದ ಇಲ್ದ ಹೋಗ್ಬಿಟ್ಟು ಏನಾಯ್ತು ಅಂತ ನೋಡಿದಾಗ ಹುಡುಗ ಏನು ಆನ್ಸರ್ ಮಾಡಿಲ್ಲ, ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ಬಿಟ್ಟ. ಅವಾಗ ನಮ್ ಹೀರೋಯಿನ್ ಕಮಿಷನರ್ ನೋಡ್ತಾಳಲ್ವಾ, ಸೊ ಅವ್ರ ಬೆನ್ನಿಂದ್ಗಡೆ ಯಾವ್ದೇ ಒಂದು ಶಾಡೋ ಕಾಣಿಸ್ತಾ ಇಲ್ಲ ಅಂತ ಓಕೆ ಇವ್ರಿಗೇನು ತೊಂದ್ರೆ ಇಲ್ಲ ಅಂತ ಅನ್ಕೊಂತಾಳೆ. ಆಮೇಲೆ ಕಮಿಷನರ್ ಕೂಡ ಅಲ್ಲಿಂದ ಹೊರಟೋದ್ರು. ಇವಳು ಪಕ್ಕದಲ್ಲಿರೋ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಏನೋ ಇಸ್ಕೊಂಡ್ ತಿನ್ನೋಣ ಅಂತ ಏನೋ ಹೋಗ್ತಿದ್ದಾಳೆ. ಅವಾಗ ಅಲ್ಲಿ ಆ ಚಿಕ್ಕ ಹುಡುಗ ಒಂದು ಚಾಕ್ಲೇಟ್ ನ ಕದ್ಕೊಂಡು ತಿಂತಾ ಇರ್ತಾನೆ. ಇವಾಗ ಕಾರಿಂದ ತಪ್ಪಿಸ್ಕೊಂಡು ಓಡೋದಲ್ವಾ, ಆ ಹುಡುಗ ಕದ್ಕೊಂಡ್ ತಿಂತಾ ಇರ್ತಾನೆ. ಯಾಕಪ್ಪ ನೀನ್ ಯಾಕೆ ಒಬ್ನೇ ಆಗ್ಬಿಟ್ಟಿದ್ಯಾ, ಇಲ್ಲಿದೆ ನಿಮ್ ಮನೆ, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಹೇಳು, ನಾನ್ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂದಾಗ ಅವನು ಏನೋ ಒಂದು ಅಡ್ರೆಸ್ ನ ಹೇಳ್ತಾನೆ. ಇವಳ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವನು ಯಾವ್ದೋ ಒಂದು ಹುಡುಗಿ ಹೆಸರನ್ನ ಹೇಳ್ಕೊಂಡು ಅಂತ ಅಳ್ಳಕ್ಕೆ ಶುರು ಮಾಡ್ಬಿಟ್ಟ. ಸೊ ಅಡ್ರೆಸ್ ಸರಿಯಾಗಿ ಗೊತ್ತಿಲ್ವಲ್ಲ ಅಂತ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿರೋರು ಈ ಹುಡುಗನ ನೋಡಿದ ತಕ್ಷಣ ಇವರು ನಮ್ಮ ಪೊಲೀಸ್ ಆಫೀಸರ್ ಕಿಮ್ ಅವ್ರ ಮಗನೇ, ಈ ಹುಡುಗ ಎಲ್ಲಿದ್ದ, ಇದು ಅವ್ರ ಅಪ್ಪ ಇನ್ ಸ್ವಲ್ಪ ತಲ್ ಬಂದ್ಬಿಡ್ತಾರೆ, ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಅಲ್ಲೇ ಕೂರ್ಸಿರ್ತಾರೆ. ಬಟ್ ಆ ಹುಡುಗ ಸರಿಯಾಗಿ ಸ್ವಲ್ಪ ಜ್ಞಾನ ಇಲ್ಲ ಅಂತ ಕಾಣುತ್ತೆ. ಆ ಹುಡುಗನ್ ಕಾಲಲ್ಲಿ ಒಂದ್ ಕಾಲಲ್ಲಿ ಸಾಕ್ಸ್ ಇಲ್ಲ. ಸೊ ನಮ್ ಹೀರೋಯಿನ್ ಅವಳ ಕಾಲಲ್ಲಿ ಬಿಚ್ಚಿರೋ ಅವಳ ಕಾಲಲ್ಲಿ ಹಾಕೊಂಡ್ರೆ ಸಾಕ್ಸ್ ನ ಬಿಚ್ಚಿ ಅವ್ನ್ಗ ಹಾಕ್ತಾಳೆ. ಅವ್ನು ನಾನು ವಾಶ್ರೂಮ್ ಹೋಗ್ಬೇಕು ಅಂದಾಗ ಸರಿ ಮಗು ತಾನೆ ಕರ್ಕೊಂಡ್ ಹೋಗೋಣ ಅನ್ನೋಷ್ಟ್ರಲ್ಲಿ ಅವ್ನಲ್ಲೇ ಪ್ಯಾಂಟ್ ಅಲ್ಲೇ ಮಾಡ್ಕೊಂಡ್ಬಿಟ್ಟ. ಇವಳು ಟಕ್ ಟಕ್ ಅಂತ ಪ್ಯಾಂಟ್ ಎಲ್ಲ ಬಿಚ್ಬಿಟ್ಟು ಅದನ್ನೆಲ್ಲ ವಾಶ್ ಮಾಡಿ ಅವ್ನ್ಗ ಹಾಕ್ಬೇಕು ಅಂತ ಬಂದು ನೋಡಿದಾಗ ಆ ಹುಡುಗ ಬೆಂಚ್ ಮೇಲೆ ಮಲ್ಗಿದ್ದ ಅಲ್ವಾ, ಆ ಹುಡುಗ ಬೆನ್ನಿಂದ್ಗಡೆ ಶಾಡೋ ಕಾಣಿಸ್ತಾ ಇದೆ. ಇವಳಿಗೆ ಸಖತ್ ಭಯ ಆಗೋಯ್ತು. ಹೋಗಿ ಶಾಡೋನ ಮುಟ್ ನೋಡಿದ್ರೆ
ನೋಡಿದ್ರೆ ಹುಡುಗ ಹೆಂಗ್ ಸಾಯ್ತಾನೆ ಅಂತ ಅವಳಿಗೆ ವಿಜುವಲ್ ಬರುತ್ತೆ. ಈ ಹುಡುಗನ ಸಾಯಿಸ್ಬಿಟ್ಟು ಒಂದು ಸೂಟ್ ಕೇಸ್ ಒಳಗಡೆ ಆಗ್ಬಿಟ್ಟು ಯಾರೋ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅವಳು ಅದನ್ನ ಕಂಪ್ಲೀಟ್ ರಿಯಲೈಸ್ ಮಾಡೋಷ್ಟ್ರಲ್ಲಿ ಆ ಹುಡುಗ ಅವರ ಪೇರೆಂಟ್ಸ್ ಆ ಜಾಗಕ್ಕೆ ಬಂದ್ಬಿಟ್ರು. ಇವಳಿಗಂತೂ ಸಖತ್ ಟೆನ್ಷನ್ ಆಗೋಯ್ತು. ಒಂದ್ ಮಗುನ ಹಂಗೆ ನಾನು ಬಿಡೋದು, ಮಗುನ ಹುಷಾರಾಗಿ ನೋಡ್ಕೊಳಕ್ ಬರಲ್ವಾ ಅಂತ ಬೈದಾಗ ಅವ್ರು ಕೂಡ ಸಾರಿ ಮೇಡಮ್ ಇಲ್ಲ ನಾವು ಹುಷಾರಾಗಿ ನೋಡ್ಕೊಂತೀವಿ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅದೇ ಚಿಕ್ಕ ಹುಡುಗನ ಎತ್ಕೋಬೇಕಾದ್ರೆ ಅವ್ರ ಅಪ್ಪಂದು ಪರ್ಸ್ ಅಲ್ಲಿ ಬಿದ್ಬಿಡತ್ತೆ. ಅವರು ಒಂದು ಪೊಲೀಸ್ ಆಫೀಸರ್ ಅಲ್ವಾ, ಇವಳು ಅದನ್ನ ತೆಗೆದು ನೋಡ್ತಾಳೆ. ಅದಾದ್ಮೇಲೆ ಹೊರಗಡೆ ಬಂದ ಪರ್ಸ್ ನ ಕೂಡ ಅವ್ರ ಹತ್ರ ಕೊಡ್ತಾಳೆ. ಕೊಡೋದು ಅಲ್ದೆ ನಿಮ್ ಹುಡುಗನ್ ಪ್ರಾಣಕ್ಕೆ ತೊಂದ್ರೆ ಇದೆ, ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ. ಡೀಟೇಲ್ಡ್ ಆಗಿ ಏನ್ ಹೇಳಿಲ್ಲ. ಇದನ್ನ ಕೇಳಿಸ್ಕೊಂಡು ಪೇರೆಂಟ್ಸ್ ಸ್ವಲ್ಪ ಶಾಕ್ ಆದ್ರು. ಇದ್ರೂ ಓಕೆ ಮೇಡಮ್ ಥ್ಯಾಂಕ್ಸ್ ಅಂತ ಹೇಳಿ ಅವರಲ್ಲಿಂದ ಹೋಗ್ತಾರೆ. ಅದಾದ್ಮೇಲೆ ಇವ್ರು ಕೂಡ ಬ್ಲಾಕ್ ಕಲರ್ ಸ್ಪೆಕ್ಸ್ ಹಾಕೊಂಡು ಪಾಪ ಹುಡುಗ ಏನಾಗ್ತಾನೋ ಏನೋ ಅಂತ ಹೇಳಿ ಬೇಜಾರಲ್ಲೇ ಅವಳಿಗೆ ಬಸ್ಸಲ್ಲಿ ಹೋಗ್ತದಾಳೆ. ಹೋಗ್ತಾನು ಅಷ್ಟೇ ಆ ಹುಡುಗನ್ ಬಗ್ಗೆನೆ ನೆನಪು ಇವಳಿಗೆ. ಈ ಕಡೆ ನಮ್ ಹೀರೋ ಕೂಡ ಅವ್ರ ಸೋಫಾ ಮೇಲೆ ಬ್ಯಾ ಅಂತ ಮಲಗಿದ್ದಲ್ವಾ, ಇನ್ನೂ ಎದ್ದಿದ್ ಪಾಡಿಲ್ಲ. ಎದ್ದೇಳೋ ಮೇಲೆ ಡ್ರಾಮಾ ಬರೋ ಟೈಮ್ ಆಯ್ತು, ಎದ್ದೇಳು ಬೇಗ ಟಿವಿ ಹಾಕು ಅಂತ ಆ ನಂಬರ್ 7 ಅನ್ನೋ ಗ್ರಿಮ್ ರಿಪರ್ ಎಬ್ಬಿಸ್ತಾ ಇದ್ರೆ ನಮ್ ಹೀರೋಗೆ ಟೆನ್ಷನ್ ಆಗೋದು. ಅಂದ್ರೆ ಬ್ಲಾಕ್ ಗೆ ಟೆನ್ಷನ್ ಆಗೋಯ್ತು. ನಾನ್ ಸತ್ನೋ ಬದುಕ್ನೋ ಅಂತ ಹೇಳಿ ಬಂದ್ರೆ ನೀವ್ ನೋಡಿದ್ರೆ ನಾನು ಈ ತರ ಕೇಳ್ತಾ ಇದ್ರೆ ಡ್ರಾಮಾ ಮುಖ್ಯ ಆಗೋಯ್ತಾ ನಿಮ್ಗೆ ಅಂತ ಬೈಕೊಂಡು ಅವಾಗ ಅವ್ನಿಗೊಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಇವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಅದೇ ಜೂನ್ ಅನ್ನೋಳು ಬಂದು ಆ ಸೀಕ್ರೆಟ್ ರೂಮ್ ನ ಓಪನ್ ಮಾಡಕ್ಕೆಲ್ಲ ಟ್ರೈ ಮಾಡಿದ್ಲಲ್ವಾ, ಹಂಗಾದ್ರೆ ಅಲ್ಲಿ ಏನೋ ಇದೆ ನಾನು ಲೋಗಿ ನೋಡ್ಬೇಕು ಅಂತ ಟೆಲಿಪೋರ್ಟ್ ಆಗಕ್ಕೆ ಟ್ರೈ ಮಾಡಿದ್ರೆ ಆಗ್ತಾ ಇಲ್ಲ. ಯಾಕೆಂತ ನೋಡಿದ್ರೆ ಈ ಸೀನಿಯರ್ ಗ್ರಿಮ್ ರಿಪರ್ ಹೇಳ್ತಾರೆ ಲಾಕ್ ಆಗಿರೋ ರೂಮ್ ಒಳಗಡೆ ನಿನ್ ಕೈಲಿ ಹೋಗಕ್ ಆಗಲ್ಲ ಅಂತ. ಸರಿ ಇವನೇ ನಡ್ಕೊಂಡು ಅಲ್ಲಿವರೆಗೂ ಹೋಗ್ತಾನೆ. ಅವಾಗೂ ರೂಮ್ ಡೋರ್ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾನೆ, ಆಗ್ತಾ ಇಲ್ಲ. ಏನ್ ಕರ್ಮ ಇದು ಅಂತ ಹೇಳಿ ಕಾಲೆಲ್ಲ ಓದಿತಾನೆ. ಸರಿ ಒಳಗಡೆ ಏನಿದೆ ನೋಡೋಣ, ಇನ್ಕಿ ನೋಡೋಣ ಅಂತ ಹೇಳಿ ಕಣ್ಣನ ಹತ್ರ ಎತ್ಕೊಂಡು ಹೋಗ್ತಾನೆ. ನೋಡಿ ಅವಾಗ ರೂಮ್ ಡೋರ್ ಓಪನ್ ಆಗುತ್ತೆ. ಆಲ್ರೆಡಿ ಹೇಳಿದ್ವಿ ನಮ್ ಹೀರೋ ಹೈ ಸ್ಕ್ಯಾನ್ ಆದ್ರೇನೆ ಡೋರ್ ಓಪನ್ ಆಗೋದು ಅಂತ. ಅಪ್ಪಡಿ ಒಳ್ಳೆ ಟೈಮ್ ಓಪನ್ ಆಯ್ತು ಅಂತ ಇವನು ಒಳಗಡೆ ಹೋಗಿ ಎಲ್ಲ ನೋಡ್ತಾ ಇರ್ಬೇಕಾದ್ರೆ 20 years ಬ್ಯಾಕ್ ನಡೆದಿರೋ ಯಾವ್ದೋ ಒಂದು ಕೇಸ್ ಬಗ್ಗೆ ನಮ್ ಹೀರೋ ತುಂಬಾನೇ ವಿಚಾರಣೆ ಮಾಡಿದಾನೆ. ಅದ್ರ ಸಂಬಂಧಪಟ್ಟಿರೋ ಫೋಟೋಸ್ ಎಲ್ಲ ಕೂಡ ಇರುತ್ತೆ. ಪ್ಲಸ್ ನಮ್ ಹೀರೋ ಇದಕ್ಕೂ ಮುಂಚೆ ಕೊಟ್ಟಿದ್ಲಲ್ವಾ ನಮ್ ಚಿಕ್ಕ ವಯಸ್ಸು ಫೋಟೋ ಅಂತ, ಅದೇ ತರ ಒಂದು ಫೋಟೋನ ನಮ್ ಹೀರೋ ಕೂಡ ಅವ್ರ ರೂಮ್ ಅಲ್ಲಿ ಹಾಕಿರ್ತಾನೆ. ಆಮೇಲೆ ಅಲ್ಲೇ ಟಿವಿ ಪಕ್ಕದಲ್ಲಿ ಒಂದು ಕ್ಯಾಸೆಟ್ ಇರೋದನ್ನ ಗಮನಿಸಿ ಆ ಕ್ಯಾಸೆಟ್ ನ ಏನಿದೆ ಅಂತ ಪ್ಲೇ ಮಾಡಿ ಕೂಡ ನೋಡ್ತಾನೆ. ಬಟ್ ಅದು ಪ್ಲೇ ಆಗೋಷ್ಟ್ರಲ್ಲಿ ಯಾರೋ ಕಾಲಿಂಗ್ ಬೆಲ್ ಪ್ರೆಸ್ ಮಾಡೋ ಸೌಂಡ್ ಕೇಳಿಸುತ್ತೆ. ಅವ್ರ ಮನೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡೋ ಸೌಂಡ್. ಸೊ ಅದರಿಂದ ಅವನು ಈ ರೂಮ್ ಡೋರ್ ನಾನು ಸರಿಯಾಗಿ ಕ್ಲೋಸ್ ಮಾಡಲ್ಲ. ಪ್ಲಸ್ ಅವ್ನ ಕೈಲಿರೋ ಫೋಟೋನ ಕೂಡ ಅಲ್ಲೇ ಕೆಳಗಡೆ ಹಾಕ್ಬಿಟ್ಟು ಹೊರಗಡೆ ಹೊರಟೋಗ್ತಾನೆ. ಆ ಟೈಮ್ ಅಲ್ಲಿ ಈ ವಿಡಿಯೋ ಪ್ಲೇ ಆಗಿದೆ. ಅದ್ರಲ್ಲಿ 14 ವಯಸ್ಸಲ್ಲಿರೋ ಈ ಜೂನ್ ಅನ್ನೋ ಹುಡುಗಿ ಅಂದ್ರೆ ನಮ್ ಹೀರೋ ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ 14 ವಯಸ್ಸಲ್ಲಿ ಇರ್ಬೇಕಾದ್ರೆ ವಿಡಿಯೋನಲ್ಲಿ ಏನೋ ಮಾತಾಡ್ತಾ ಇದಾರೆ. ಪ್ರೆಸ್ ಆ ವಿಡಿಯೋನಲ್ಲಿ ಮಾತಾಡ್ತಾ ಇರೋರು ಇವಳಿಗೆ ಬಟ್ಟೆನೆಲ್ಲ ಬಿಚ್ಚು ಅಂತ ಇದಾರೆ. ಇವಳ ಶರ್ಟ್ ಬಟ್ಟೆನ ಬಿಚ್ತಾ ಇರ್ತಾಳೆ. ಆದ್ರೆ ಇಲ್ಲಿ ನಮ್ ಹೀರೋ ಬಂದು ಕಾಲಿಂಗ್ ಬೆಲ್ ಪ್ರೆಸ್ ಮಾಡೋದು ಅಂತ ಡೋರ್ ಓಪನ್ ಮಾಡ್ದಲ್ಲ, ನೋಡಿದ್ರೆ ನಮ್ ಹೀರೋಯಿನ್ ಹತ್ಕೊಂಡೇ ಮಾತಾಡ್ತಾ ಇರ್ತಾಳೆ. ನಾನು ನಿನ್ಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳಿದ್ರೆ ಆದ್ರೆ ಇವಾಗ ನಾನು ಇನ್ಮೇಲೆ ಹೆಲ್ಪ್ ಮಾಡ್ತೀನಿ. ಒಂದು ಚಿಕ್ಕ ಹುಡುಗನ ಬೆನ್ನಿಂದ್ಗಡೆ ನನ್ಗೆ ಆ ಶಾಡೋ ಕಾಣಿಸ್ತು, ಆ ಹುಡುಗನ ಪ್ರಾಣಕ್ಕೆ ಏನೋ ತೊಂದ್ರೆ ಅಂತ ಕಾಣುತ್ತೆ, ದಯವಿಟ್ಟು ಹೆಲ್ಪ್ ಮಾಡು ಅಂದಾಗ ಲೈಟ್ ಆಗಿ ನಮ್ ಹೀರೋಗೂ ಶಾಕ್ ಆಗುತ್ತೆ. ಸೊ ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.